ಇವತ್ತಿನ ವಿಶೇಷ ಚಿಂತನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಜ್ಞಾನಿಗಳು, ವಿದ್ಯಾವಂತರು ಆಗಿರ್ತಕ್ಕಂಥ ಶ್ರೀ ಆನಂದ ತೀರ್ಥ ಆಚಾರ್ಯ ಸ್ವಾಮೀಜಿಯವರೇ ಮತ್ತು ಡಾಕ್ಟರ್ NK ರಾಮಶೇಷನ್ ಸ್ವಾಮೀಜಿಯವರೇ, ನಮ್ಮ ಹಿರಿಯ ಚಿಂತಕರಾಗಿರ್ತಕ್ಕಂಥ ಬಾಬು ಕೃಷ್ಣಮೂರ್ತಿಯವರೇ ಮತ್ತು ಇಲ್ಲಿ ಎಲ್ಲ ಸೇರಿದಂಥ ಚಿಂತಕರೇ, ಸದ್ಗುರು ಯೋಗಿ ನಾರಾಯಣ ಯತೀಂದ್ರರು ನಮಗೆಲ್ಲ ತಾತಯ್ಯನವರು ಅಂತ ನಾವು ಕರೀತೇವೆ. ಭಾರಿ ಕೇವಲದಿಂದ ತಾತಯ್ಯ ಅಂತ ನಾವು ಕರೀತೇವೆ. ಅವರು ಋಷಿ ಮುನಿಗಳು, ಯೋಗಿಗಳು, ವರಕವಿಗಳು ಮತ್ತು ಆಚಾರ್ಯರೂ ಹೌದು. ಯುಗ ಯುಗದಲ್ಲಿ 4ನೇ ಭಾಗದಲ್ಲಿ ನೀವು ಭಾಗವತವನ್ನು ನೋಡಿದ್ರೆ 4ನೇ ಭಾಗದಲ್ಲಿ ಋಷಿ ಮುನಿಗಳು ಬಂದು ಬ್ರಹ್ಮವಿದ್ಯೆಯನ್ನು ಉಪದೇಶವನ್ನು ಮಾಡ್ತಾರೆ. ಮತ್ತು ಆ ಪ್ರಸಂಗ ಇದೆಲ್ಲವನ್ನು ನೋಡಿ, ಆ ಧರ್ಮದ ಒಂದು ಅಣುಕಟ್ಟಿನಲ್ಲಿ ನೋಡಿ ಆ ಮಂತ್ರವನ್ನು ಕೂಡ ಅವರು ಎಲ್ಲ ಮಾನವನೂ ಕೊಡ್ತಾರೆ. ಇದು ಎಲ್ಲ ಯುಗದಲ್ಲೂ ಬಂದಿದೆ. ನಾವು ತ್ರೇತಾಯುಗದಲ್ಲಿ ನೋಡೋಣ. ವಾಲ್ಮೀಕಿಯವರು ಋಷಿ ಮುನಿಯಾಗಿ ಬಂದು ಅವರು ನಾರದ ಮಹರ್ಷಿಯಿಂದ ಆ ಒಂದು ಬೀಜಾಕ್ಷರವನ್ನು ತೆಗೆದುಕೊಂಡು ಅದನ್ನು ಅನುಭವಿಸಿ ನೋಡಿ ರಾಮನ ಆ ಒಂದು ಚಿಂತನೆಯನ್ನು ಅವರು ಬರೆದು ರಾಮಾಯಣವನ್ನು ಬರೆದು ಇಡೀ ಮಾನವ ಜನಕ್ಕೆ ಕೊಟ್ಟಿದ್ದಾರೆ. ಮತ್ತು ಆ ನಾಮಸ್ಮರಣೆ ರಾಮ ನಾಮ ಮಂತ್ರ ಇವತ್ತಿಗೂ ಎಲ್ಲಿವರೆಗೂ ಈ ಪ್ರಪಂಚ ಇರ್ತದೋ, ಈ ಭೂಮಿ ಇರ್ತದೋ ಅಲ್ಲಿವರೆಗೂ ಶಾಶ್ವತವಾಗಿ ನಡೀತಲೇ ಇರ್ತದೆ. ದ್ವಾಪರ ಯುಗದಲ್ಲಿ ಕೊನೆಯ ಭಾಗದಲ್ಲಿ ವ್ಯಾಸರು ಬಂದು ಋಷಿಮುನಿಗಳಾಗಿ ಅವರು ಭಾಗವತವನ್ನು ಮತ್ತು ಮಹಾಭಾರತವನ್ನೇ ಅವ್ರ ವಂಶ ಇರತಕ್ಕಂಥ ವಂಶವನ್ನೇ ಅವರು ಮಹಾಭಾರತವನ್ನು ನಮಗೆಲ್ಲರೂ ತೋರಿಸ್ಕೊಟ್ಟಿದ್ದಾರೆ. ಪರಮಾತ್ಮ ಗುರುವಾಗಿ ಬಂದು ದ್ವಾಪರ ಯುಗದಲ್ಲಿ ಅವನು ಆ ಒಂದು ಬ್ರಹ್ಮವಿದ್ಯೆಯನ್ನು ಎಲ್ಲರಿಗೂ ಉಪದೇಶವನ್ನು ಮಾಡಿ, ಅದಕ್ಕೆ ಋಷಿ ಮುನಿಗಳು ಬಂದು ಅದನ್ನು ಆ ಒಂದು ಶಕ್ತಿಯನ್ನು ಕೊಟ್ಟು ಆ ಬೆಳಕನ್ನು ತೆಗೆದು ಬರೋದಕ್ಕೆ, ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ, ಆ ಒಂದು ಧರ್ಮದ ಒಂದು ಸ್ಥಾಪನೆಯನ್ನು ಮಾಡೋದಕ್ಕೆ ಅದನ್ನು ಅವರು ಬಂದು ಈ ಒಂದು ಉಪದೇಶವನ್ನು ಮಾಡ್ತಾರೆ. ತಾತಯ್ಯನವರು ಕಲಿಯುಗದ ಇದು 4ನೇ ಪಾದ, ಕೊನೆಯ ಪಾದ. ಇದು ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಇದು ಕೊನೆಯ ಭಾಗ. ಇದು ಕೊನೆಯ ಭಾಗದಲ್ಲಿ ಅವರು ಬಂದು ಋಷಿ ಮುನಿಗಳಾಗಿ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ, ಆತ್ಮಪೂಜಾ ಎಂಬಂತ ಆ ಒಂದು ಅಮೃತ ಅಂತ ಹೇಳಿದ್ದಾರೆ. ಆತ್ಮಪೂಜೆನೂ ಒಂದೇ, ಬ್ರಹ್ಮವಿದ್ಯೆನೂ ಒಂದೇ. ಈ ಒಂದು ಬ್ರಹ್ಮವಿದ್ಯೆಯನ್ನು ಎಲ್ಲರಿಗೂ ಮಾನವನಿಗೆ ಕೊಡುವಂಥ ರೀತಿಯಲ್ಲಿ, ಸ್ವೀಕಾರ ಮಾಡುವಂಥ ರೀತಿಯಲ್ಲಿ ಗುರುವಾಗಿ ಅವರು ಬೋಧನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದು ಕಲಿಯುಗ, ಇದು ಅಮಾವಾಸ್ಯೆ ಇದ್ದಂಗೆ, ಕತ್ತಲು, ಧರ್ಮನೇ ಎಲ್ಲವನ್ನೂ ಮರೆತು ಬಿಟ್ಟಿದ್ದಾರೆ. ಅಂಥ ಒಂದು ಯುಗ ಇದು. ಅಂಥ ಯುಗದಲ್ಲಿ ಚೇತನವಾದಂಥ ಮಂತ್ರಶಕ್ತಿಯನ್ನು ಕೊಡಬೇಕು. ಇಲ್ಲ ಅಂದರೆ ಇದು ಎಲ್ಲಿ ಜಾರೋಗ್ಬಿಡ್ತದೋ ಅಂತಕ್ಕಂಥ ಭಯ ಎಲ್ಲ ಋಷಿ ಮುನಿಗಳಿಗಿದೆ. ಬರೇ ನಾವೇನು ತಿಳ್ಕೊಂಡಿದ್ದೇವೆ, ನಾವೇ ರಾಜರು ತಿಳ್ಕೊಂಡಿದ್ದೇವೆ. ಆದರೆ ಎಲ್ಲ ಋಷಿ ಮುನಿಗಳು, ದೇವತೆಗಳು ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಇದು ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅಂತ ಇದು ಉಳಿಸೋದಿಕ್ಕೆ ಏನಾದರೂ ಒಂದು ಒಳ್ಳೆಯ ಮಂತ್ರವನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು ಬೆಳೆಸುವಂಥ ರೀತಿಯಲ್ಲಿ, ಉಳಿಸುವಂಥ ರೀತಿಯಲ್ಲಿ ಅವರು ನಾರಾಯಣ ಮೂಲ ಮಂತ್ರವನ್ನು ಕೊಟ್ಟಿದ್ದಾರೆ.
ನಾರಾಯಣ ಅನ್ನೋದು ಮೂಲ ಮಂತ್ರ. ಅಂಥದನ್ನ ನಾರಾಯಣ ಅಂದು ಇನ್ನೂ ಚೇತನ ಕೊಟ್ಟು ಎಷ್ಟು ಅದನ್ನ ಶಕ್ತಿಯನ್ನು ಕೊಡಬೇಕೋ ಪರಮಾತ್ಮನೇ ಕೊಟ್ಟು ಇದನ್ನು ಪರಮಾತ್ಮನೇ ನುಡಿಸಿದ್ದಾನೆ. ಅದು ತಾತವರೇ ಹೇಳ್ತಾರೆ. ಕೆಲವರು ನಮ್ಮದೇ ಇರ್ಬೋದು, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಅವ್ರವ್ರ ಚಿಂತನೆ ಅವ್ರವ್ರದ್ದು, ನಮ್ಮ ಆತ್ಮಚಿಂತನೆ ನಮ್ಮದು, ಯಾರ್ದು ಅಲ್ಲ ಇದು. ನನ್ನ ಚಿಂತನೆ ನಾನು ಎಲ್ಲಿ ಹೋಗ್ತೀನೋ ನನ್ನ, ನಾನು ಯಾರ ಮಾತು ಕೇಳೋದಕ್ಕೆ ನಾನು ತಯಾರಾಗಿಲ್ಲ ಇವತ್ತು. ನಾನು ಉಳ್ಕೊಂಡ್ರೆ ನಾನು ಸಾಕು. ಅದೇ ಆತ್ಮಚಿಂತನೆ, ನಮ್ಮ ಚಿಂತನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಯಾರು ಅಂತ ನೀನು ಮೊದಲು ತಿಳಿದುಕೋ. ಇವತ್ತು ನೀನು ಬಂದಿದೆಯಾ ಇಲ್ಲಿ, ನೀನು ಯಾರು, ನೀನು ಎಲ್ಲಿಂದ ಬಂದೆ, ಈ ಅರಿವನ್ನು ನೀನು ತಿಳಿದುಕೋ ಮೊದಲು. ಎಲ್ಲಿಯವರೆಗೂ ಈ ಅರಿವು ತಿಳಿದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕತ್ತಲನೆ ಇರ್ತದೆ. ತಿಳಿದುಕೋ. ತಾತೆಯನ್ನು ಉಪದೇಶವನ್ನು ಮಾಡ್ತಾರೆ. ನೀವೆಲ್ಲರೂ ಈ ಭಕ್ತಿಯಿಂದ ಚಿಂತನೆ ಮಾಡ್ಕೊಂಡು ನೋಡು. ನೀವು ಚಿಂತನೆ ಮಾಡಿ, ಜೀವಾತ್ಮ ಅಂದ್ರೆ ಯಾರು? ನೀನು, ನಾನು, ನನ್ನ ಜೀವಾತ್ಮ. ನಾನು ಯಾರು? ನನ್ನ ಜೀವಾತ್ಮ. ಪರಮಾತ್ಮ, ಅವನು ಪರಮಾತ್ಮ, ಅವನು ಬ್ರಹ್ಮ, ಪರಬ್ರಹ್ಮ. ನಾನು ಜೀವಾತ್ಮ. ಈ ಜೀವಾತ್ಮಕ್ಕೆ ತಾತಯ್ಯನವರು ನೀನು ಯಾರು ಅಂತ ಅದನ್ನ ಪ್ರಾರಂಭದಲ್ಲೇ ಹೇಳ್ಕೊಡ್ತಾರೆ. ಅನಂತ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಮಹಾಶ್ರೇಷ್ಠವಾದದ್ದು. ಇದು ತಾತಯ್ಯನವರು ಬರೇ ನಮ್ಮ ಭೂಮಿದ ಬಗ್ಗೆ ಹೇಳ್ತಾ ಇಲ್ಲ, ಅವರು ಋಷಿ ಮುನಿಗಳು. ಅನಂತ ಕೋಟಿ ಜೀವರಾಶಿಗಳಲ್ಲಿ ಈ ಬ್ರಹ್ಮಾಂಡದಲ್ಲಿ ಇಂಥ ಇದು ನಮ್ಮ ಈ ಮಂಡಲ, ಸೂರ್ಯ ಮಂಡಲ 106 ಇದ್ದಾವೆ. ಇದಕ್ಕೆಲ್ಲವನ್ನೂ ಸೇರಿಸಿ ಅವರು ಹೇಳ್ತಾ ಇದ್ದಾರೆ, ಅನಂತ ಕೋಟಿ ಜೀವರಾಶಿಗಳಲ್ಲಿ ಎಲ್ಲ ಈ ಸೂರ್ಯಮಂಡಲದಲ್ಲೂ ಮನುಷ್ಯ ಇದ್ದಾನೆ, ಇಲ್ಲ ಅಂತ ತಿಳ್ಕೋಬೇಡ. ಇದ್ದಾನೆ. ಅದರಲ್ಲಿ ಎಲ್ಲ ಜೀವರಾಶಿಗಳಲ್ಲೂ ಮನುಷ್ಯ ಒಂದು ಶ್ರೇಷ್ಠವಾದಂಥವನು. ನಮ್ಮ ಮಂಡಲದಲ್ಲಿ, ನಮ್ಮ ಭೂಮಿಯಲ್ಲಿ 84 ಲಕ್ಷ ಯೋನಿ ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೆ. ಈ 84 ಲಕ್ಷದ ಸೃಷ್ಟಿಯಲ್ಲಿ ಈ ಮಾನವ ಜನ್ಮ, ಈ ಜೀವಾತ್ಮ ಎಷ್ಟಿದೆ, ಕೋಟ್ಯಾಂತ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ತಾತನವರು ಹೇಳ್ತಾರೆ, ಋಷಿ ಮುನಿಗಳು ಹೇಳ್ತಾ ಇದ್ದಾರೆ, ಅಪ್ಪ ನಿನ್ನ ಸೃಷ್ಟಿಯನ್ನು ಮಾಡಿದ್ದಿನ ನೀನು ಪರಮಾತ್ಮನ ಪಾದದಲ್ಲಿ ಇದ್ದೆ. ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ನೀನು ಎಲ್ಲಿದ್ದೆ? ಪರಮಾತ್ಮನ ಪಾದದಲ್ಲಿ ಇದೆಯಪ್ಪ ನೀನು. ಯಾವ ರೀತಿ ಇದೆಯಾ ನೀನು? ಎಲ್ಲ ಪಂಚಭೂತಗಳನ್ನ ರಕ್ಷಣೆ ಮಾಡಿಕೊಂಡಿದ್ದೀಯಾ ನೀನು. ಎಲ್ಲ ಇಂದ್ರಿಯಗಳು, ಪಂಚಭೂತಗಳು ರಕ್ಷಣೆ ಮಾಡಿ ಆ ಪರಮಾತ್ಮ ಪಾದದಲ್ಲಿದ್ದೀಯಾ ನೀನು. ಆದರೆ ಆ ಕಡೆ ಈ ಕಡೆ ನೋಡ್ದ, ವಿದ್ಯೆ ಅವಿದ್ಯೆಗಳು ನೋಡ್ದ, ಏನಿದು ಅಂತ ಸ್ವಲ್ಪ ಜಾರಿ ಆ ವಿದ್ಯೆ ಅವಿದ್ಯೆಗಳು ಹೋದಾಗ ಅವನಿಗೆ ಎಲ್ಲವನ್ನು ಮರ್ತಾ ಬುದ್ಧಿ ಕೆಡ್ತು ಮಾಯಾ ಸ್ವರೂಪದಲ್ಲಿ ಸೇರಿಬಿಟ್ಟ. ಆವತ್ತು ಯಾವಾಗ ನೀನು ಸೃಷ್ಟಿಯನ್ನು ಮಾಡಿದ್ದಾನೋ ಇಲ್ಲಿಯವರೆಗೂ ಮಾಯಾ ಸ್ವರೂಪದಲ್ಲೇ ಇದ್ದೀಯಾ ನೀನು. ಅರ್ಥವನ್ನು ಮಾಡ್ಕೊ. ನೀವೆಲ್ಲ ಯೋಚನೆ ಮಾಡಿ, ನಾನು ಎಲ್ಲಿದ್ದೇನೆ? ನೀನು ಸೃಷ್ಟಿ ಆಗಿದೆ ಯಾವತ್ತು ನೀನು ಜೀವ ಸೃಷ್ಟಿ ಆಯಿತೋ ಇವತ್ತಿನವರೆಗೂ ಇಲ್ಲೇ ಇದ್ದೀಯಾ ನೀನು. ಅದಕ್ಕೋಸ್ಕರ ಬಂದಿರೋದಿಲ್ಲಿ. ಇದನ್ನು ಪಾರು ಮಾಡೋದು ಯಾವ ರೀತಿ, ಏನು ಮಾಡ್ಬೇಕು ನಾನು? ಆ ಚಿಂತೆ ನಿನಗೋಸ್ಕರ ನೀನು ಬಂದಿದೀಯಪ್ಪ. ನೀನು ಅರಿವು ಮಾಡ್ಕೋ. ಎಷ್ಟು ಕೋಟ್ಯಾಂತ ವರ್ಷಗಳಲ್ಲಿ ಹುಟ್ಟು ಸಾವು 84 ಲಕ್ಷ ಯೋನಿಗಳಲ್ಲಿ ಓಡಾಡಿ ಮನುಷ್ಯನ ಜನ್ಮದಲ್ಲಿ ಬಂದು ಹೋಗಿ ತಿರ್ಗಾ ಏನೋ ಬಂದ್ಬಿಟ್ಟಿದ್ದೇನೆ. ಅದಕ್ಕೆ ತಾತವ್ರು ಎಂತಾರೆ, ಅಪ್ಪ ಇದು ಮಹಾಶ್ರೇಷ್ಠ. ಇದರಲ್ಲಿ ನೀನೇನಾದ್ರು ನೀನು ಬುದ್ಧಿ ಕೊಟ್ಟಿದ್ದಾನೆ. ಯಾಕೆ ಬುದ್ಧಿ ಕೊಟ್ಟಿದ್ದಾನೆ? ನೀನು ಒಂದು ಪ್ರಾಣಿ ಇದಕ್ಕೆ ಅದರಲ್ಲಿ ನೀವು ಹೋಗಬೇಡ,
ನೀನು ಬುದ್ಧಿ ಕೊಟ್ಟಿದ್ದಾನೆ. ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಿ ಪರಮಾತ್ಮನಿಗೆ ಹೋಗೋದಕ್ಕೆ ದಾರಿ ತೋರಿಸ್ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಬುದ್ಧಿ ಕೊಟ್ಟಿದ್ದಾನೆ. ನೀನು ಎಲ್ಲ ಮರ್ತು ಬಿಟ್ಟಿದ್ಯಾ. ನೀನೇ ತಗೊಂಡಿದ್ಯಾ ಆ ಒಂದು ಎಲ್ಲ ಜೀವರಾಶಿಗಳಲ್ಲಿ ಏನೇನು ಹುಟ್ಟಿದಾನೋ ಎಲ್ಲ ಪಕ್ಷಿಗಳು ಇದು ಅದೆಲ್ಲವೂ ಎಲ್ಲಿದ್ದೇವೆ ನಾವು ಅದನ್ನೇ ನೀನು ತಿಳ್ಕೊಂಡಿದ್ಯಾ ಹೊರ್ತು ಪರಮಾತ್ಮನ ಯೋಚನೆನೇ ಮಾಡಿಲ್ಲ. ಅದು ಕಲಿಯುಗ. ಇದ್ದಿದ್ದು ಕೆಟ್ಟು ಹೋಗಿದೆ. ಏನು ಮಾಡಬೇಕು ಅಂತ ಒಂದು ಸಮಯ. ಹಿಂದಿನ ಚಿಂತನೆಯಲ್ಲಿ ನಿಮಗೆ 2 ಚಿಂತನೆಯಲ್ಲಿ ಇದರ ಬಗ್ಗೆ ಹೇಳಿದ್ದೇನೆ. ಇನ್ನು ಮುಂದೆ ಇದು ಹೇಳುವಾಗ ಹಿಂದಿನ ತಿಂಗಳಿನಲ್ಲಿ ಇದು ರಾಕ್ಷಸರ ಅವ್ರ ಸಿದ್ಧಾಂತ ಏನು, ತ್ರಿವರ್ಗ ಧರ್ಮ ಅರ್ಥ ಕಾಮ, ಅದರಲ್ಲೇ ಅವರು ಧರ್ಮವನ್ನ ನಾನು ನಂಬಿರೋದು ಇದು ಅಂತ ಅವ್ರ ಬಗ್ಗೆ ವಿವರವಾಗಿ ಎಲ್ಲಿದ್ದೇವೆ, ಈ ರಾಕ್ಷಸರು ಅರಸುಗಳು ಎಲ್ಲಿದ್ದಾರೆ, ಯಾವ ಸಿದ್ಧಾಂತದಲ್ಲಿದ್ದಾರೆ ಅಂತ ಹೋದ ತಿಂಗಳು ಎಲ್ಲವನ್ನೂ ವಿವರವಾಗಿ ಇದನ್ನ ಬಗ್ಗೆ ನಿಮಗೆಲ್ಲನೂ ಗುರುಗಳು ನಿಮಗೆ ಹೇಳಿದ್ದಾರೆ. ಇವತ್ತು ಪರಮಾತ್ಮನ ಚಿಂತನೆ. ಪರಮಾತ್ಮ ಏನು ಹೇಳ್ತಾನಪ್ಪ ಅದು ಬಹಳ ಮುಖ್ಯವಾಗಿ. ನಾನು ಪರಮಾತ್ಮ ಇದಕ್ಕೆ ನಂಬಿದಾನೋ, ದೇವತೆಗಳು ನಂಬಿದಾರೋ, ಧರ್ಮ ಅರ್ಥ ಕಾಮ ಇಷ್ಟೇ ಸಾಕು ಅಂತ ನಂಬಿದಾರೋ, ಅವ್ರದ್ದು ಏನು ಅವ್ರದ್ದು? ಪರಮಾತ್ಮ ಹೇಳ್ತಾನೆ, ಅಪ್ಪ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಇದೇ ನನ್ನ ಸಿದ್ಧಾಂತ ಅಂತ. ಈ ತ್ರಿವರ್ಗದನ್ನ ನಾನು ಇದು ಖಂಡನೆ ಮಾಡ್ತೇನೆ. ಇದು ಎಲ್ಲಿದ್ರೂ ನೀನು ಆ ಒಂದು ಮಾಯಾ ಸ್ವರೂಪದಲ್ಲೇ ಇರ್ತೀಯ ಹೊರ್ತು ನೀನು ಅಲ್ಲಿಂದ ಆಚೆ ಬರೋಕೆ ಆಗೋದಿಲ್ಲ. ಹುಟ್ಟು ಸಾವದಲ್ಲೇ ಇರ್ತೀಯ. ನನ್ನ ಹತ್ರ ಬರೋಕೆ ಸಾಧ್ಯವೇ ಇಲ್ಲ. ನನ್ನ ಸಿದ್ಧಾಂತ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ. ಅರ್ಥ ಕಾಮ ಹೆಂಗಿರ್ಬೇಕು? ಧರ್ಮದ ಪ್ರಕಾರವಾಗಿರ್ಬೇಕು. ಅರ್ಥವನ್ನು ಮಾಡ್ಕೊಳ್ಳಿ. ಧರ್ಮದ ನಾನು ಹೇಳಿದಂಥ ಧರ್ಮ ಯಾರು? ಪರಮಾತ್ಮ ಹೇಳುವಂಥ ಧರ್ಮದಲ್ಲಿ ಇದ್ದಾಗ ನಿನಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದರು. ಇದನ್ನ ಏನಪ್ಪ ಇದು? ಏನು ಧರ್ಮ ಇದು? ಒಂದು ಕಥೆಯನ್ನು ಹೇಳ್ತೇನೆ. ಯಾಕಂದ್ರೆ ಧರ್ಮ ಭಾರಿ ಕಠಿಣ. ಯಾವುದು ಧರ್ಮ ಅಂತ ಹೇಳೋದು? ಪರಮಾತ್ಮ ಈ ದೇವತೆಗಳ ಧರ್ಮ ಒಂದಿದೆ, ಈ ಅಸುರ ರಾಕ್ಷಸರ ಒಂದು ಧರ್ಮ ಇದೆ, ಮನುಷ್ಯರಿಗೂ ಒಂದು ಧರ್ಮ ಇದೆ. ಬೇಕಾದಷ್ಟು ಧರ್ಮ ಇದೆಯಪ್ಪ. ನಮಗೆ ಬೇಕಾದಷ್ಟು ಧರ್ಮಗಳಿದ್ದಾವೆ. ಅದನ್ನು ನಾವು ಎಲ್ಲವನ್ನೂ ಇದೇ ಧರ್ಮ ಅಂತ ತಿಳ್ಕೊಂಡು ನಾವು ಹಾಳಾಗೋಗಿದ್ದೇವೆ. ಯಾಕಂದರೆ ಧರ್ಮ, ನಿಜವಾದಂಥ ಧರ್ಮ ನಾವು ಅರಿವು ಮಾಡಲಿಲ್ಲ. ಯಾವುದು ನಿಜವಾದಂಥ ಧರ್ಮ ನಾವು ಅರಿವು ಮಾಡಲಿಲ್ಲ. ಎಲ್ಲ ಮರೆತು ಬಿಟ್ಟಿದ್ದೇವೆ, ಮಾಯಾ ಸ್ವರೂಪದಲ್ಲಿದ್ದೇವೆ. ಅದರಿಂದಾಗಿ ಆಸೆ ಪಾಸೆಯಲ್ಲಿ ನಾವು ಮುಳುಗಿಬಿಟ್ಟಿದ್ದೇವೆ. ಅಂದಾಗಿ ನಿಮಗೆ ಈ ಧರ್ಮದ ಬಗ್ಗೆ ಹೇಳಬೇಕಾಗಿದ್ರೆ, ಅದು ಪರಮಾತ್ಮನ ಧರ್ಮ ಬಗ್ಗೆ ಹೇಳಬೇಕಾದ್ರೆ ಭಾರಿ ಕಠಿಣ. ಆದರೂ ಅದರಂಥ ಸುಲಭ ಇನ್ಯಾವುದೂ ಇಲ್ಲ. ಇವಾಗ ಪರಮಾತ್ಮ ಶ್ರೀಕೃಷ್ಣ ಒಂದು ಕಥೆಯನ್ನು ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಅರ್ಜುನಿಗೆ ಹೇಳಿಲ್ಲ. ಅರ್ಜುನ ಈ ಕಥೆ ಉದ್ಧವನಿಗೆ ಹೇಳ್ತಾನೆ. ಉದ್ಧವ ಅವನ ಸ್ನೇಹಿತ. ಯಾರು? ಅವನು ಒಬ್ಬ ಸ್ನೇಹಿತ, ಸಾಮಾನ್ಯದ ಇರ್ತಕ್ಕಂಥ ಸ್ನೇಹಿತ. ಮಥುರನಲ್ಲಿ ಬಂದಾಗ ಆವತ್ತಿನಿಂದ ಜೀವ ಬಿಡೋವರೆಗೂ ಅವನು ಜೊತೆಗೇ ಇರ್ತಾನೆ. ಅವನು 100 ವರ್ಷ ಕಾಲ ಕೃಷ್ಣನ ಜೊತೆಗೇ ಇರ್ತಾನೆ. ಅವನು ಒಂದು ದಿನ ಬಿಟ್ಟು ಹೋಗಿಲ್ಲ. ಅವನು ಆ ರೀತಿ ಇರುವಾಗ ಅವನು ಉದ್ಧವನಿಗೆ ಹೇಳ್ತಾನೆ, ಅಪ್ಪ ನಾನು ಅರ್ಜುನನ ರೀತಿಯಾಗಿ ನಾನು ಏನಾದರೂ ಭಾಗವತ ಈ ಗೀತೆಯನ್ನು ಹೇಳಿದ್ರೆ ನಿನಗೇನೂ ಅರ್ಥ ಆಗುವುದಿಲ್ಲ.
ಯಾಕೆ? ಅರ್ಜುನ ಒಬ್ಬ ದೇವತೆ ಬಂದಿರತಕ್ಕಂಥ ಅಂಶ, ಅದು ಇಂದ್ರನ ಮಗ. ದೇವತೆಗಳು ಅವನಿಗೆ ಹೇಳೋದಕ್ಕೂ ಮನುಷ್ಯನಿಗೆ ಹೇಳೋದಕ್ಕೂ ವ್ಯತ್ಯಾಸ ಇಲ್ವೇ ಸ್ವಾಮಿ? ಸ್ವಲ್ಪ ತಿಳ್ಕೊಳ್ಳಿ. ಯಾವುದನ್ನು ನೋಡ್ಬೇಕು ನೀನು? ಅವನಲ್ಲಿ ಗೀತೆಯಲ್ಲಿ ಹೇಳ್ತಾನೆ ಸಂಖ್ಯಾ ಯೋಗ, ಇದು ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ, ಜ್ಞಾನ ಯೋಗ ಎಲ್ಲವನ್ನೂ ಹೇಳ್ಕೊಂಡ್ಬಂದು, ವಿಭೂತಿ ಯೋಗ ಎಲ್ಲವನ್ನೂ ಹೇಳ್ಕೊಂಡ್ಬರ್ತಾನೆ. ನಿನಗೇನು ಅರಿವಾಗ್ತದೆ? ನಿನಗೆ ಅವನಿಗೆ ಅಷ್ಟು ಕಷ್ಟ ಆಯಿತು. ದೇವತೆಗಳು ಏನೋ ಅಂಶದಲ್ಲಿ ಬಂದಿರ್ತಕ್ಕಂಥ ಅರ್ಜುನನಿಗೆ ಒಂದು ಕಷ್ಟ ಆಯಿತು. ನಿಮ್ಮಂಥ ನಮ್ಮಂಥ ಮನುಷ್ಯರಿಗೆ ಅದು ಕಲಿಯುವುದಲ್ಲಿ ನಮಗೆ ಅರ್ಥ ಆಗೋದು ಏನಾದರೂ ಉಂಟೇ? ಹೇಳಪ್ಪ, ನೀನು ಅರ್ಥವನ್ನು ಮಾಡ್ಕೋ. ನೀನು ಎಲ್ಲಿದ್ಯಾ ಅಂತ ಅರ್ಥವನ್ನು ಮಾಡ್ಕೋ. ಎಲ್ಲರೂ ಗೀತೆ ಬಗ್ಗೆ ಹೇಳ್ತಾರೆ. ಯಾರು ಸಾಧನೆ ಮಾಡಿರೋದು? ಒಂದು ಕಡೆ ನನ್ನನ್ನು ಒಂದು ಕಡೆ ಕರೆದಿದ್ರು. ಎಲ್ಲ ಸ್ವಲ್ಪ ಸ್ವಾಮಿಗಳೆಲ್ಲ ಬಂದಿದ್ರು. ಒಬ್ಬ ಸ್ವಾಮೀಜಿ ಅಂದ, ನೋಡಪ್ಪ, ನನ್ನ ವಯಸ್ಸು 25 ವರ್ಷ. ಅರೆ ಏನಪ್ಪ ನೀನು ಇದು ಹೇಳ್ತಾ ಇದೆಯಲ್ಲ, ನೀನು 30 ವರ್ಷ ಅಂದರೆ ಒಂದು 50 ವರ್ಷ ನನಗೆ ಕಾಣ್ತೀಯಲ್ಲ, ಏನು 25 ವರ್ಷ ಅಂತ ನಾನು ಮನಸ್ಸಲ್ಲಿ ತಿಳ್ಕೊಂಡೆ. ಏನು ಮಾತಾಡ್ತೀಯ ಇವರು? ಅವಾಗ ಹೇಳ್ದ, ಸ್ವಾಮಿ, ನಾನು ಗೀತೆಯನ್ನ, ಭಗವದ್ಗೀತೆಯನ್ನ ಓದಿ 25 ವರ್ಷದಿಂದ ಓದ್ತಾ ಇದ್ದೇನೆ. ಆವಾಗ ನನ್ನ ಜೀವ ಬಂತು, ಹಿಂದೆ ಜೀವ ಅಲ್ಲ. ನನ್ನ ಮನಸ್ಸು ಬಂತು, ಇಲ್ಲಪ್ಪ, 25 ವರ್ಷದಿಂದ ಓದ್ತಾ ಇದೆಯಲ್ಲ, ನೀನು ಏನಾದರೂ ಮೋಕ್ಷದ ಬಗ್ಗೆ ಚಿಂತನೆ ಮಾಡಿದೆಯೋ? ಬೈಪಾಠ ಮಾಡಿರ್ಬೋದು, ಚಿಂತನೆ ಮಾಡಿದ್ದೀಯೋ? ಸರಿ, ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ಏನು ಸ್ವಾಮಿ, ಇದ್ರ ಬಗ್ಗೆ ಚಿಂತನೆ ಮಾಡಿದ್ದವರು? ಅಪ್ಪ, ಅದು ಬೇರೆ ಅಪ್ಪ, ಅದು ನಾವು ತಿಳ್ಕೊಬೇಕಷ್ಟೇ. ನಾನು ಸುಮ್ಮನೆ ಆಗ್ಬಿಟ್ಟೆ. ಅಪ್ಪ ಬ್ಯಾಡ, ಇನ್ನು ಯಾಕೆ ನಾವು ಚರ್ಚೆ ಮಾಡಬೇಕು ಅಂತ ಸುಮ್ಮನೆ ಆದೆ. ಈ ರೀತಿ ಗೀತೆಯನ್ನ ಅದರ ಅರ್ಥವನ್ನು ಮಾಡಿಕೊಂಡು ಯಾರು ಎಲ್ಲರೂ ಕೊಟ್ಟಿದ್ದಾನೆ, ನಮಗೆಲ್ಲರೂ ಕೊಟ್ಟಿದ್ದಾನೆ. ಆದರೆ ಅರ್ಥವನ್ನು ಮಾಡಿಕೊಂಡು ಹೋಗೋದಕ್ಕೆ ಜ್ಞಾನಿಗಳಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸಾಮಾನ್ಯವಾದಂಥ ನಮಗೆ ಯಾರಿಗಪ್ಪ ಗೊತ್ತಾಗ್ತದೆ ಇದು? ಅದಕ್ಕೋಸ್ಕರ ಅದು ಕೃಷ್ಣ ಜಗದ್ಗುರು. ಎಲ್ಲರೂ ಇನ್ನು ಬರುವಂಥ ಕಲಿಯುಗ ಗೊತ್ತಿದೆ, ಇದು ಕತ್ತಲೆ, ಎಲ್ಲವನ್ನು ಮರ್ತು ಬಿಟ್ಟಿದ್ದಾನೆ ಮನುಷ್ಯ. ಅವನಿಗೆ ಹೇಳಬೇಕಾಗಿರೋದು, ಅವನಿಗೆ ಈ ಒಂದು ಬೆಳಕನ್ನು ಕೊಡಬೇಕು. ಏನು ಮಾಡ್ಬೇಕು ನಾನು? ಈ ಒಂದು ಬೆಳಕನ್ನು ಕೊಟ್ಟು ಧರ್ಮವನ್ನು ಉಳಿಸ್ಬೇಕು. ಏನು ಮಾಡಬೇಕು? ಉದ್ಧವ ಒಂದು ಪ್ರಸಂಗ ನಡೀತದೆ. ಇದು ಕೊನೆಯ, ಇನ್ನೇನು ಕೆಲವೇ ಇದರಲ್ಲಿ ಇದೆಲ್ಲನೂ ಸಮಸ್ತವಾಗಿ ಇದು ಕೊನೆಯ ಭಾಗ ಬರ್ತಾ ಇದೆ. ಆವಾಗ ನಾರದ ಮಹರ್ಷಿಗಳು ಒಂದಿನ ಬರ್ತಾರೆ ಕೃಷ್ಣ ಹತ್ರ ಬಂದು, ಅಪ್ಪ ಸಾಕು, ಎಲ್ಲವನ್ನು ಧರ್ಮವನ್ನು ಸ್ಥಾಪನೆ ಮಾಡಿದ್ದ, ಯಾವತ್ತಪ್ಪ ಬರ್ತೀಯ ನೀನು? ಎಲ್ಲರೂ ಕಾಯ್ಕೊಂಡಿದ್ದಾರೆ, ಯಾವತ್ತು ನೀನು ಬರೋದು ನೀನು ಅಂತ ಕೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಅಪ್ಪ ಆಯಿತು, ಇನ್ನೂ ಸ್ವಲ್ಪ ಕೆಲಸ ಇದೆ. ಇದು ಯದು ವಂಶದವ್ರು ಇದ್ದಾರೆ, ಅವರು ಶಾಪಗ್ರಸ್ತರಾಗಿದ್ದಾರೆ, ಅವರೆಲ್ಲ ಸಾಯಬೇಕು. ಧರ್ಮ ಅಲ್ಲಿಗೆ ಹೊಟ್ಟೋಯ್ತು, ಅಲ್ಲಿಗೆ ಕೊನೆ ಆಯಿತು. ಅದಾದಮೇಲೆ ನನ್ನ ಅಣ್ಣ ಇದ್ದಾನೆ, ಅವನು ಹೋಗಬೇಕು. ಅವನು ಯೋಗದಲ್ಲಿ ಕುಳಿತುಕೊಂಡು ಆ ಯೋಗದಲ್ಲಿ, ರಾಜಯೋಗದಲ್ಲಿ ಅವನು ಸೇರ್ತಾನೆ. ತಂದ ನಂತರ ನಾನು ಬಿಟ್ಟು ನಾನು ಬರ್ತೇನಪ್ಪ ಅಂತ ಹೇಳ್ತಾನೆ. ಉದ್ಧವ ಕೇಳಿಸ್ಕೊಂಡಿದ್ದ, ಸುಮ್ಮನೆ ಇದ್ದ. ಕೇಳಿಸ್ಕೊಂಡು ಹೇಳ್ತಾನೆ, ಒಂದಿನ ಒಬ್ಬರೇ ಇದ್ದವಾಗ ಪಕ್ಕದಲ್ಲಿ, ಕೃಷ್ಣ, ನೀನು ಹೋಗೋದು ನನಗೆ ಗೊತ್ತಾಯಿತು, ಇನ್ನು ಯಾವತ್ತು ಹೋಗ್ತೀಯೋ ನನಗೆ ಗೊತ್ತಿಲ್ಲ, ಅಂತೂ ಹೋಗೋದಂತೂ ನಿಶ್ಚಿತ. ನನಗೆ ಭಯ ಆಗ್ತಾ ಇದೆ. 100 ವರ್ಷ ಕಾಲ ನಿನ್ನ ಹತ್ರ ನಾನು ಸೇವೆ ಮಾಡಿದ್ನಲ್ಲ, ನೀನು ಹೋಗೋವಾಗ ನನ್ನೂ ಕರ್ಕೊಂಡು ಹೋಗ್ಬಿಡು, ನಾನು ಇಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಅಂತಾನೆ, ಅಪ್ಪ ಅದು ಸಾಧ್ಯವಿಲ್ಲ, ಯಾರಿಗೂ ಆ ರೀತಿ ನಾನು ಮಾಡೋಕ್ಕಾಗೋದಿಲ್ಲ. ನಾನು ಬೋಧನೆ ಮಾಡ್ತೇನೆ, ಯಾವ ರೀತಿಯಾಗಿ ಅರ್ಜುನನಿಗೆ ಬೋಧನೆ ಮಾಡಿದ್ನೋ ನೀನು ಇನ್ನೂ ಸುಲಭವಾಗಿ ಮಾಡ್ತೀನಿ.
ಎಲ್ಲರಿಗೂ ಸಿಗುವಂಥ ರೀತಿಯಲ್ಲಿ ನಿನಗೆ ನಿನ್ನ ಮೂಲಕವಾಗಿ ಇಡೀ ಕಲಿಯುಗದಲ್ಲಿ ಎಲ್ಲ ಸಾಮಾನ್ಯ ಜನರಿಗೆ ಇದು ನಾನು ಕೊಡ್ತಾ ಇದ್ದೇನೆ, ನಿನಗೆ ನಾನು ಹೇಳ್ತಾ ಇದ್ದೇನೆ, ಸ್ವೀಕಾರ ಮಾಡು ಅಂತ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಒಂದು ಕಥಾ ರೂಪದಲ್ಲಿ ಹೇಳ್ತಾನೆ. ನೋಡಪ್ಪ, ನೀನು ಸಾಧಕ, ನೀನು ಸಾಧನೆ ಮಾಡೇ ನೀನು ಬರ್ಬೇಕು ನನ್ನ ಹತ್ರ. ಇಲ್ಲ ಅಂದರೆ ಸಾಧ್ಯವಿಲ್ಲ, ನಾನು ನಿನ್ನ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ನೀನು ಸಾಧನೆ ಮಾಡಬೇಕು. ಏನು ಸಾಧನೆ? ಸಾಧನೆ ನೋಡಪ್ಪ, ಎರಡು ಸಾಧಕನ, ಯಾರು ಸಾಧಕನ ಹೋಗ್ತಾನೋ ಮುಂದೆ ಎರಡು ಗುರಿಯನ್ನು ಕಾಣ್ತದೆ. ಏನು? ಇಬ್ಬರು ಕಾಣ್ತಾರೆ. ಯಾರು? ಪ್ರತ್ಯಕ್ಷ ಅಂತ ಒಂದು ಗುರು, ಅನುಮಾನ ಅಂತ ಒಂದು ಗುರು. ನೋಡಪ್ಪ, ಇಬ್ರು. ಯಾರಪ್ಪ? ಪ್ರತ್ಯಕ್ಷ ಅಂತ ಒಬ್ಬ, ಅನುಮಾನ ಅಂತ ಒಬ್ಬ. ಇಬ್ರು ಕಾಣ್ತಾರೆ ಮುಂದೆ. ಪ್ರತ್ಯಕ್ಷ ಅಂದ್ರೆ ಯಾರು? ಸ್ವಾಮಿ, ನನ್ನ ಕೈಯನ್ನು ಅವರನ್ನು ಮುಟ್ಟಿದ್ರೆ ಅದು ಪ್ರತ್ಯಕ್ಷ. ಹೌದಾ ಸ್ವಾಮಿ? ಇದು ಪ್ರತ್ಯಕ್ಷ. ಇದು ನನ್ನ ಇಂದ್ರಿಯಗಳು. ಯಾವತ್ತು ಇಂದ್ರಿಯಗಳನ್ನು ನಾನು ಪರಮಾತ್ಮನ ಹತೋಟಿನಲ್ಲಿ ತಂದು ಮುಟ್ತೇನೋ ಅದು ಪ್ರತ್ಯಕ್ಷ. ಅನುಮಾನ ಅಂದ್ರೆ ಯಾರು? ಮನಸ್ಸಿನಲ್ಲಿ ಆಕಾರವನ್ನು ಮಾಡಿಕೊಂಡು ಅಂತರಂಗದಲ್ಲಿ ಆ ರೂಪವನ್ನು ನೋಡೋದು ಅನುಮಾನ. ಅನುಮಾನದಲ್ಲೇ ಮಾಡ್ತಾನೆ. ಅದು ಅಲ್ಲ, ಅವನು ಆಕಾರವನ್ನು ಮನಸ್ಸಿನಲ್ಲೇ ಮಾಡ್ಕೊತಾನೆ. ಯಾವಾಗ ಈ ಆಕಾರವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಈ ಪ್ರತ್ಯಕ್ಷನಾಗಿರತಕ್ಕಂಥ ಆ ಒಂದು ಇಂದ್ರಿಯಗಳನ್ನು ದಾಟಿ ಒಳಗಡೆ ಹೋಗ್ತಾನೋ ಅದೇ ಮೋಕ್ಷ. ನೋಡಪ್ಪ, ಇದೇ ಸಾಧಕ, ಇದೇ ಸಾಧನೆ ಅಂತ ಹೇಳ್ತಾನೆ. ಇದನ್ನ ನೀನು ಗುರ್ತಿಟ್ಕೋಬೇಕು. ಎಲ್ಲರೂ ಸಾಧಕರಾಗಬೇಕು. ಅದಕ್ಕೋಸ್ಕರ ಗುರು ಬೇಕು. ತಾತಯ್ಯನವರು ಅಂತಾರೆ, ನೀವು ಬ್ರಹ್ಮವಿದ್ಯೆ ಆತ್ಮವಿದ್ಯೆನ ಏನು ನೋಡ್ದಿರೋ, ಏನಂತ ಬರೋ ಇದು ತಿಂಗಳಲ್ಲಿ ಹೇಳ್ತೇನೆ, ಅದು ಏನು ಮಹಿಮೆ, ಅದು ಯಾತಕ್ಕಾಗಿ ನಾವು ನೋಡಬೇಕು, ಅದನ್ನು ಆಮೇಲೆ ಹೇಳ್ತೇನೆ. ಇವಾಗ ಈ ಒಂದು ಧರ್ಮದ ಸಾಧಕನ ಹೋಗ್ಬೇಕಾದ್ರೆ ಏನಪ್ಪ ನಾವು ಅರಿವು ಮಾಡ್ಕೋಬೇಕು, ಅರ್ಥವನ್ನು ಮಾಡ್ಕೋಬೇಕು. ಪರಮಾತ್ಮನ ಪುರುಷಾರ್ಥಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಧರ್ಮ ಅಂದರೆ ಏನು? ಇವಾಗ ಮುಖ್ಯವಾಗಿ ಬಂದಿರ್ತೇನೆ. ಧರ್ಮ ಅಂದರೆ ಏನು? ಇವರು ಈ ದೇವತೆಗಳು, ಅಸುರ ಅಂದರೆ ರಾಕ್ಷಸರು ಮತ್ತು ಮನುಷ್ಯ, ಎಲ್ಲರಿಗೂ ಇದು ದೊಡ್ಡ ಒಂದು ವಿಚಾರ. ಧರ್ಮ ಅಂದರೆ ಏನು ಸ್ವಾಮಿ? ಎಲ್ಲರಿಗೂ ಏನು ನಿಜವಾದಂಥ ಧರ್ಮ ಯಾವುದು? ಎಲ್ರಿಗೂ ಏನು ಮಾಡೋದು, ಇದು ಏನು ಮಾಡೋದು, ಯಾನು ಕೇಳೋದು? ಈ ಮೂರು ಜನನೂ ಹೋಗ್ತಾರೆ ಪರಮಾತ್ಮನ ಹತ್ರ, ಇದು ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮನ ಹತ್ರ ಹೋಗಿ, ಸ್ವಾಮಿ ಧರ್ಮ ಅಂದ್ರೆ ಏನು ಅಂತ ಅವನಿಗೆ ಪ್ರಶ್ನೆ ಕೇಳ್ಬಿಡ್ತಾರೆ. ಯಾರನ್ನ? ಬ್ರಹ್ಮನ ಕೇಳ್ತಾರೆ, ಧರ್ಮ ಅಂದ್ರೆ ಏನು ಸ್ವಾಮಿ ಹೇಳಿ. ಅವನು ನಕ್ಕು ಅವನು ನಗ್ನಗ್ತಾ ಹೇಳ್ತಾನೆ, ದಾ ಅಂತ ಒಂದು ಪದ ಬರ್ತದೆ. ಬಾಯಿಂದ, ಅಂತರಂಗದಿಂದ ದಾ ಎಂದರೆ ಏನು? ದೇವತೆಗಳು ಅರ್ಥ ಮಾಡಿಕೊಂಡ್ರು, ದಮ್ಯತ ಅಂತ ಅರ್ಥ ಮಾಡಿಕೊಂಡ್ರು. ಅದು ಅಂದರೆ ಇಂದ್ರಿಯಗಳನ್ನು ಧ್ವಂಸವನ್ನು ಮಾಡಿ ಆ ನಿಗ್ರಹದಿಂದ ಯಾವಾಗ ಹತೋಟಿಯಲ್ಲಿ ತಗೊಂಡ್ಬಿಡ್ತೇವೋ ಈ ಇಂದ್ರಿಯಗಳನ್ನ, ಪಂಚಭೂತಗಳು ಮತ್ತು ಇಂದ್ರಿಯಗಳನ್ನ, ನೋಡಪ್ಪ ಅದೇ ಧರ್ಮ. ದೇವತೆಗಳು ಎಲ್ಲಿವರೆಗೂ ಇಂದ್ರಿಯಗಳು ಇರ್ತಾವೋ ಅದು ಧರ್ಮ ಅಲ್ಲ. ಯಾವಾಗ ಅದು ಏನು ಹತೋಟಿಯ ತಂದು ನಿಗ್ರಹವನ್ನು ಮಾಡಿ ಅದನ್ನು ಹಿಡ್ಕೊಂಡಿರ್ತೇವೋ ಅದೇ ಧರ್ಮ ಅಂತ ಅವನು ಅರ್ಥ ಮಾಡಿಕೊಂಡ. ಈ ರಾಕ್ಷಸರು ಅವ್ರಿಗೇನು ತತ್ವ? ಅವರಿಗೆ ನಾನು ನನ್ನದು, ಇವರಿಬ್ಬರೇ, ನಾವೆಲ್ಲರೂ ಇದ್ದೇವೆ. ನಾನು ನನ್ನದು.
ಇಡೀ ಪ್ರಪಂಚ ನಂದಪ್ಪ, ಅವನೇ ಅಸುರ ತತ್ವ, ಅದೇ ತ್ರಿವರ್ಗ. ಅರ್ಥವನ್ನು ಮಾಡ್ಕೊಳ್ಳಿ, ನಾನು ಮತ್ತು ನನ್ನದು. ಅವನೇನು ಅರ್ಥ ಮಾಡ್ಕೊಂಡ? ದಯಾಧ್ವಂ, ದಯೆ ಧ್ವಂ ಅಂದ್ರೆ ಯಪ್ಪ ಎಲ್ಲವನ್ನೂ ನನಗೆ ಬಂತು, ನಾನು ಧರ್ಮ, ನನಗೆ ಯಾವುದು ಧರ್ಮ? ಕೊಡೋದು ಧರ್ಮಪ್ಪ, ದಯೆಯಿಂದ ನೋಡೋದು ಒಂದು ಧರ್ಮ ನಂದು, ಇಷ್ಟೇ ನನಗೆ ಗೊತ್ತಿರೋದು ಅಂತಂದ. ಇದು ಅರ್ಥವನ್ನು ಮಾಡ್ಕೊಳ್ಳಿ. ದುರ್ಯೋಧನ ಅವನು ರಾಜ, ಇದು ಅದು ರಾಜ ಪ್ರಮುಖ ಅಂತಂತ ಹೇಳ್ತಾರೆ. ಅವನು ಏನು ಧೃತರಾಷ್ಟ್ರ ಅವನ ಮಗನ್ನ ಆ ಒಂದು ಸ್ಥಾನವನ್ನು ಕೊಟ್ಟಿರ್ತಾನೆ. ಆವಾಗ ಅವನು ಎಲ್ಲ ಹೋದ್ರೂ ಕೂಡ ಜನ ಬರ್ತಾ ಇರ್ತಾರೆ. ಅವನಿಗೆ ಯಾರು ಬಂದ್ರೂ ಅವನು ಏನಾದ್ರು ಕೇಳಿದ್ರೆ, ಅಪ್ಪ ದಾನ ಮಾಡು, ಹೋಗಪ್ಪ ಹೋಗು, ದಯೆ ತೋರಿಸೋದು. ಏನೇ ಬೇಕು ನಿನಗೆ, ಹೋಗು ನಾನು ಕೊಟ್ಟಿದ್ದೇನೆ ಹೋಗು, ದಯೆಯನ್ನು ತೋರಿಸೋದು. ಅದು ರಾಕ್ಷಸರ ವಂಶ. ದಯೆಯನ್ನು ತೋರಿಸೋದೇ ಧರ್ಮ ಮುಂದು. ದೇವತೆಗಳಿಗೆ ಇಂದ್ರಗಳನ್ನ ಹತೋಟಿಯ ತರೋದು ಅವನ ಧರ್ಮ. ಇವನ್ ದಯೆ ತೋರಿಸೋದೇ ಒಂದು ಇವನ್ ಧರ್ಮ. ದಯೆ ತೋರಿಸು. ಅದಕ್ಕೋಸ್ಕರವಾಗಿ ಜನರು ಭಾರಿ ಸಂತೋಷವಾಗಿದ್ದರು. ಆದರೆ ಅವನ ಸ್ವಾರ್ಥದಲ್ಲಿ ಕೃಷ್ಣ ಹೇಳ್ತಾರೆ, ಅದು ಅಧರ್ಮ, ಅದು ಧರ್ಮ, ಅದು ಧರ್ಮ, ಅಧರ್ಮ ಅದು. ಇವಾಗ ಮನುಷ್ಯರು ಅವನು ಹೋದ, ಅವನೇನಪ್ಪ, ಮನುಷ್ಯರಿಗೆ ಅಂದ ತಕ್ಷಣನೇ ದತ್ತ ಅಂತ ಅವನಿಗೆ ಮನಸ್ಸು ಬಂತು. ದತ್ತ ಅಂದ್ರೆ ಏನು? ದಾನ ಮಾಡು. ಮನುಷ್ಯ ಭಾರಿ ಚಿಕ್ಕ ಮನುಷ್ಯ, ಎಲ್ಲ ಒಂದು ಇದರಲ್ಲೇ ಮನೆಯಲ್ಲೇ ಸೇರ್ಕೊಂಡ್ಬಿಟ್ಟಿರ್ತಾನೆ. ಇದೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಪ್ರಪಂಚ ಎಷ್ಟು ದೊಡ್ಡದಿದ್ರೂ ಅವ್ನಿಗೆ ಗೊತ್ತಿರೋದು ಅವನ ಮನೆ ಆ ವಾತಾವರಣ, ಅವನ ಕುಲದವರು, ಇವರವರು, ಅಷ್ಟೇ ಧರ್ಮ ಅವನಿಗೆ. ಅವನಿಗೇನು ಗೊತ್ತಾ? ಅವನಿಗೆ ಅದಕ್ಕೋಸ್ಕರ ಅಂತಾನೆ, ನೀನು ಏನೇನು ಸಂಪಾದನೆ ಮಾಡಿದೆಯೋ, ಏನೋ ಸ್ವಲ್ಪ ಮಾಡಿದೀಯಾ, ಅದು ದಾನ ಮಾಡಯ್ಯ ಅಂತಾನೆ. ದಾನನೇ ಮನುಷ್ಯನಿಗೆ ಅದೇ ಧರ್ಮ. తాతయ్యనవరంటారు. దాన ధర్మం వల్ల స్వర్గము, తన్ను తెలిస్తే మోక్షము, తన్ను తెలిపిన గురుడే దైవము. అమర శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరಥ ತನಯ ದೇವ ರಾಮ ಶ್ರೀ ನಾರಾಯಣ. ಮಾನವನಿಗೆ ಧರ್ಮನೇ, ದಾನನೇ ಮುಖ್ಯ. ದಾನ ಮಾಡಪ್ಪ. ನೀನು ಏನು ದಾನ ಮಾಡು, ನೀನು ಏನು ಆಸ್ತಿಯನ್ನು ಕೊಡಬೇಡ. ಏನಾದರೂ ನಿನ್ನ ಕೈನಲ್ಲಿ ಇದ್ದಷ್ಟು ನೀನು ಊಟ ಮಾಡ್ತಾ ಇದೀಯಾ, ಯಾವನೋ ಬಂದ, ಏನು ನಮ್ಮ ಧರ್ಮ ಹೇಳೋದಂತಂದ್ರೆ, ನೋಡಪ್ಪ ಊಟ ಮಾಡ್ತಿದ್ಯಾ, ನೀನು ಅರ್ಧ ಅವನು ಕೊಡು, ಮಿಕ್ಕಿದ್ ನೀನು ತಿನ್ನು, ದಾನ ಮಾಡಯ್ಯ, ಅನ್ನ ದಾನ ಮಾಡಯ್ಯ ಅಂತಾನೆ. ಇದು ನಿಜವಾದಂಥ ದಾನ. ಇಷ್ಟೇ ನೀನು ಸಾಕು, ಇದೇ ಧರ್ಮ. ನೀನು ಏನು ತಿಳ್ಕೊಳಕ್ಕೆ ಆಗೋದಿಲ್ಲ ನಿನಗೆ, ಇಷ್ಟೇ ನಿಂದು. ಅರ್ಥವನ್ನು ಮಾಡ್ಕೊ, ಇಷ್ಟೇ. ದಾನವೇ ನಮ್ಮ ಮನುಷ್ಯನ ಧರ್ಮ ಅಂತ ತಿಳಿದುಕೋ ಅಂತ ಹೇಳ್ತಾರೆ. ಈ 3 ಜನಕ್ಕೂ ಈ ರೀತಿಯಾಗಿ ದೇವತೆಗಳು, ಅಸುರುಗಳು, ರಾಕ್ಷಸರು ಮತ್ತು ಮನುಷ್ಯ 3 ಜನ 3 ಧರ್ಮ ಆಯಿತು. ಆಗಲಿ ಸ್ವಾಮಿ, ಇನ್ನೊಂದು ನನಗೆ ಪ್ರಶ್ನೆ ಅಂತ ಮನುಷ್ಯ ಕೇಳ್ತಾನೆ. ನೀವು ಕೇಳ್ತೀರಾ, ಏನು ದೇವತೆಗಳು, ನೀವು ಹೌದು ದೇವತೆಗಳಿಗೆಲ್ಲ ನೀವು ಅವರಿಗೆ ಇಂದ್ರಿಯಗಳು ಇದೆಲ್ಲ ಮಾಡ್ಬೋದು, ಇದೆಲ್ಲ ಕರೆಕ್ಟು, ಸರಿ. ಆದರೆ ನಮ್ಮ ಗತಿ ಏನಪ್ಪ ಅಂತ ಮನುಷ್ಯ ಮತ್ತು ಎಲ್ಲರೂ ಕೇಳ್ತಾರೆ. ಏನಾದರೂ ಭೇದ ಭಾವನೆ ಮಾಡ್ತೀಯೋ ಅಂತ ಒಂದು ಸಂಶಯ ಬರ್ತದೆ ನಮ್ಮ ಮನಸ್ಸಿಗೆ. ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ಯಾರಿಗೂ ನಾನು ಭೇದ ಭಾವನೆ ಮಾಡೋನಲ್ಲ. ಏನು ಸ್ವಾಮಿ ಸಾಕ್ಷಿ? ನಾನು ಭೇದ ಭಾವನೆ ಮಾಡೋನಲ್ಲ. ಏನಪ್ಪ ಸಾಕ್ಷಿ? ನೋಡಪ್ಪ, ಪರಮಾತ್ಮ ಹೇಳ್ತಾನೆ, ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಉದ್ಧವ, ನಾರದ ಮಹರ್ಷಿಗಳಿಗೆ ಅವರು ದೇವಋಷಿ, ಅವರು ಹೌದಪ್ಪ, ನೀನು ಅವರು ಬ್ರಹ್ಮನ ಮಗ,
ಅವನಿಗೆ ದೇವತೆ, ಅವನು ನಾಮಸ್ಮರಣೆಯಲ್ಲೇ ಇದ್ಬಿಟ್ಟ, ಅದಕ್ಕೋಸ್ಕರ ನಾನು ಕೊಟ್ಟಿದ್ದೇನೆ. ಅವನು ನನ್ನ ಹತ್ತಿರ ಇರ್ತಕ್ಕಂಥವನು, ನನ್ನ ವಂಶ, ಅದೇ ನನ್ನ ಅಂಶ, ಅದು ಅವನು ಮೋಕ್ಷವನ್ನು ಪಡೆದಿರ್ತಕ್ಕಂಥವನು ನನ್ನ ಅಂಶ. ಅದು ಪ್ರಹ್ಲಾದ ಅಸುರನ ಮಗ, ಹಿರಣ್ಯಕಶಿಪು ಮಗ, ರಾಕ್ಷಸನ ಮಗ, ಅಂಥವನಿಗೆ ಮೋಕ್ಷವನ್ನು ಕೊಟ್ಟ. ಅಷ್ಟೇ ಕೊಡಲಿಲ್ಲ, ಅವನ ಮಗನಿಗೂ ಕೂಡ ಅವನು ಬರೋ ಇದು ವಂಶದಲ್ಲಿ ಇದರಲ್ಲಿ ನೀನು ಬ್ರಹ್ಮವನ್ನು ನಾನು ಮಾಡ್ತೇನೆ ಅಂತಂದ್ಬಿಟ್ಟ. ಹೋಗು, ಇನ್ನು ನಿನ್ನ ಒಂದು ಬ್ರಹ್ಮ ಸ್ಥಾನವನ್ನು ಕೊಟ್ಬಿಡ್ತೇನೆ ನಾನು, ಹೋಗಿ ನೀನು ಅಂತಂದ್ಬಿಟ್ಟಂದ. ಬಲಚಕ್ರವರ್ತಿ ಮತ್ತು ಪ್ರಹ್ಲಾದನಿಗೆ ನಾನು ನಿನಗೆ ಮಾಡ್ತೇನೆ, ಹೋಗಪ್ಪ ನೀನು ಹೋಗಿ ಇರೋಗು. ರಾಕ್ಷಸ ವಂಶದಲ್ಲಿ ಬಂದಿರತಕ್ಕಂಥ ಪ್ರಹ್ಲಾದನು ಕೊಟ್ಟಿದ್ದಾನೆ. ಧ್ರುವ ಒಬ್ಬ ರಾಜನ ಮಗ, ನಮ್ಮಂಥ ನಿಮ್ಮಂಥ ಮನುಷ್ಯ, ಇವ್ರಿಗೂ ಒಂದು ಕೊಟ್ಬಿಟ್ಟ, ಹೋಗ್ ಒಂದು ಸ್ಥಾನ ಕೊಟ್ಬಿಟ್ಟ. ಧ್ರುವನಿಗೂ ದೇವತೆಗಳು ಕೊಟ್ಟ, ರಾಕ್ಷಸರು ಕೊಟ್ಟಿದ್ದಾನೆ ಮತ್ತು ಮನುಷ್ಯರು ಕೊಟ್ಟಿದ್ದಾನೆ. ಯಾವುದಾದ್ರೂ ಭೇದ ಭಾವನೆ ತೋರಿಸ್ತೇನಪ್ಪ? ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ನೋಡಪ್ಪ, ಕ್ಷತ್ರಿಯ ಆಗಲಿ, ವೈಶ್ಯ ಆಗಲಿ, ಶೂದ್ರ ಆಗಲಿ, ಅವನು ಕೆಟ್ಟ ಇವನು ಆಗಲಿ, ಅವನು ಯಾರಿಗೂ ನಾನು ಭೇದವನ್ನು ಮಾಡೋದಿಲ್ಲ. ಎಲ್ಲರೂ ನನ್ನ ಹತ್ರ ಬರ್ಬೋದು. ಯಾರು ನನ್ನನ್ನು ಸ್ಮರಣೆಯನ್ನು ಮಾಡ್ತಾರೋ, ನನ್ನ ಪಾದದಲ್ಲಿ ಯಾರು ಮನಸ್ಸನ್ನು ಇಡ್ತಾರೋ ಅವ್ರು ನನ್ನ ಹತ್ರ ಬರ್ಬೋದು. ಅಜಮಲನ ಕತೆ ಅರ್ಥ ಮಾಡ್ಕೊಂಡು, ಯಾವ ಭೇದ ಮಾಡೋನಲ್ಲ ಅವನು. ಯಾರ ಮಾತು ಕೇಳಬೇಡಿ, ನಿಮ್ಮ ಚಿಂತನೆ ನಿಮ್ದಿರಬೇಕು. ನಾನು ಅವ್ರು ಕೇಳ್ದ ಸ್ವಾಮಿ, ಇವ್ರು ಕೇಳ್ದ, ಇವ್ರ ಜ್ಞಾನಿಗಳು ಹಂಗೆ ನೀನು ಯಾಕಯ್ಯ ಅವ್ರ ಮಾತು ಕೇಳಿ ಕೊಟ್ಕೊಂಡು ನಿನ್ನ ವಿಚಾರ ನೀನು ಮಾಡ್ಕೋ. ಅಂದರೆ ಯಾರ ಹತ್ರ ಗುರುಗಳ ಹತ್ರ ಹೋಗ್ಬೇಕು, ಯಾರು ಅನುಭವದಿಂದ ಮಾಡಿರ್ತಾರೋ ಅವ್ರ ಹತ್ರ ಹೋಗಿ ನೀನು, ಬೇರೆ ಹತ್ರ ಹೋಗ್ಬೇಡ, ಅವ್ರ ಹತ್ರ ಏನೂ ಸಿಗೋದಿಲ್ಲ. ಅರ್ಥವನ್ನು ಮಾಡ್ಕೊ. ಈ ರೀತಿಯಾಗಿ ಇದೆಲ್ಲವನ್ನೂ ಕೂಡ ನೋಡಪ್ಪ, ನಾನು ಭೇದ ಮಾಡೋನಲ್ಲ ಅಂತ ಹೇಳ್ಬಿಟ್ಟ. ಇವಾಗ ಉದ್ಧವ ನೀನು ಬಾ, ಇವಾಗ ನಾನು ಉಪದೇಶವನ್ನು ಮಾಡ್ತೇನೆ. ಉಪದೇಶವನ್ನು ಮಾಡುವಾಗ ನಿನಗೆ ನೋಡು, ಭಾರಿ ಸುಲಭವಾಗಿ ಒಂದು ಕಥೆ ರೂಪದಲ್ಲಿ ಹೇಳ್ತೇನೆ. ಯಾಕಂದ್ರೆ ನಾನು ಹೇಳಿದ್ದೇನೆ, ಅರ್ಜುನನಿಗೆ ಆ ಭಗವದ್ಗೀತೆ ಹೇಳಿದೆ, ಅದು ಭಾರಿ ಕಷ್ಟ. ನಿನಗೆ ಭಾರಿ ಸುಲಭವಾಗಿ ಹೇಳ್ತೇನೆ ಅಪ್ಪ, ನೀನು ನನ್ನ ಮಿತ್ರ, ಎಲ್ಲರಿಗಿಂತ ನಿನ್ನ ಮೇಲೆ ನನ್ನ ಪ್ರೀತಿ ಇದೆ, ನಿನಗೆ ನಾನು ಸುಲಭವಾಗಿ ಹೇಳ್ತೇನೆ ಅಂತ ಹೇಳಿದ್ದಾನೆ. ಒಂದು ದಿನ ಅವ್ರು ಹೇಳ್ದ, ನೋಡು ಈ ಕತೆ ಈ ರೀತಿ ಇದೆ. ಈ ಅರಣ್ಯದಲ್ಲಿ ಬೆಂಕಿ, ದೊಡ್ಡ ಅರಣ್ಯ, ಬೆಂಕಿ ಬಿದ್ದುಬಿಟ್ಟಿದೆ. ಏನು ಸುಡ್ತಾ ಇದೆ, ಇಡೀ ಅರಣ್ಯ ಸುಡ್ತಾ ಇದೆ, ಹೋಗ್ತಾ ಇದೆ. ಎಷ್ಟೋ ಪ್ರಾಣಿಗಳು ಸಾಯ್ತಾ ಇದ್ದಾವೆ. ಬೆಂಕಿನಲ್ಲಿ ಯಾರು ಉತ್ತಮ ಯಾರು ಕೆಟ್ಟವನು ಅಂತ ಏನು ಭೇದ ಭಾವನೆ ಇಲ್ಲ. ಬೆಂಕಿಗೆ ಸುಟ್ಟು ಹೋಗ್ತಾ ಇದೆ. ಅದ್ರಲ್ಲಿ ಒಂದು ಆನೆ ಒಂದು ಸಂಸಾರದಲ್ಲಿ ಇತ್ತು. ಅದು ನೋಡ್ತು, ಹೇ ನನ್ನ ಹತ್ರನೂ ಬರ್ತದೆ, ಅವನ ಸಂಸಾರ ಬಿಟ್ಟ, ಎಲ್ಲ ಬಿಟ್ಟ, ಅವನು ಇನ್ನು ನಾನು ಇಲ್ಲಿಂದ ಪಾರಾಗಬೇಕು ಅಂತ ಓಡ್ದ. ಆ ಕಡೆ ಈ ಕಡೆ ತಪ್ಪಿಸ್ಕೊಂಡು, ಇದು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಬೆಂಕಿ ಬರ್ತಾ ಅಲ್ಲಿ ತಪ್ಪಿಸ್ಕೊಂಡು ಓಡ್ದ. ಎಷ್ಟು ಶಕ್ತಿ ಇದೆಯೋ ಅಷ್ಟು ಓಡ್ಬಿಟ್ಟ. ಕೊನೆಯದಾಗಿ ನೋಡ್ತಾನೆ, ಬರ್ತಾ ಇದ್ದಾಗ ಗಂಗಾ ನದಿ ನೋಡ್ತಾನೆ. ಗಂಗಾ ನದಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಿದ್ದುಬಿಡ್ತಾನೆ. ಸಂತೋಷ ಆಗ್ಬಿಡ್ತದೆ. ಯಾವುದು ಎಲ್ಲಿ ಬೀಳ್ತಾನೆ? ಗಂಗಾ ನದಿಯಲ್ಲಿ ಬಿದ್ದುಬಿಡ್ತಾನೆ. ಆಹಾ, ಏನಪ್ಪ ಎಂಥ ಈ ಸಂತೋಷ ಇದು! ನಾನು ಎಲ್ಲೋ ಇದ್ನಲ್ಲ, ಈ ಬೆಂಕಿನೇ ನನ್ನ ಪಾರು ಮಾಡಿಬಿಡ್ತಲ್ಲ,
ನಾನು ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ನಾನು ಹೋಗ್ಬಿಡ್ತಿದ್ದೆ, ಏನೋ ಹಂಗ ಹಿಂಗ ಪಾಡಾದೆ. ನೋಡಪ್ಪ, ನೀನು ಅದೇ ಗತಿನಯ್ಯ, ನಾನು ಅದೇ ಗತಿಯಪ್ಪ. ನೀನೆಷ್ಟು ಇದು, ನಾನು ಅಷ್ಟೇ ಅಪ್ಪ. ಯಾವಾಗ ಪಾರಾಗ್ತೀವೋ ನಮ್ಮ ದೃಷ್ಟಿ ಎಲ್ಲನೂ ಯಾವತ್ತಪ್ಪ ನಾವು ಪಾರಾಗ್ತೇವೆ, ಆನೆ ರೀತಿಯಾಗಿ ಯಾವತ್ತಪ್ಪ ನಾವು ಹೋಗ್ತೇವೆ. ಇದೇ ಚಿಂತನೆ, ಇದೇ ನೀವು ಬಂದಿರೋದು, ಇದಕ್ಕೋಸ್ಕರ ಬಂದಿರೋದು ನೀವು. ಈ ಒಂದು ಇಂಥ ಒಂದು ಇದರಲ್ಲಿ ಒಂದು ಕೃಷ್ಣ ಮುಂದೆ ಹೇಳ್ತಾನೆ, ಇವಾಗ ನೋಡಪ್ಪ, ಇವಾಗ ನಾನು ಹೇಳ್ತೀನಿ, ಇವಾಗ ನೀನು ಅರ್ಥ ಆಯ್ತಲ್ಲ, ಇವಾಗ ನೀನು ಇನ್ನು ಒಂದೇ ಯಾವ ಬೆಂಕಿ ಬಂದಾಗ ನೀನು ಏನಾದರೂ ಮನಸ್ಸಲ್ಲಿ ಬಂದಿತ್ತ, ಒಂದೇ ಗುರಿ ತಾನೆ, ಆ ರೀತಿ ಗುರಿ ಇಟ್ಕೊಂಡು ಹೋಗು. ಇವಾಗ ಕತೆ ಹೇಳ್ತೀನಿ ಕೇಳು ಅಂತ. ಉದ್ದವ, ನನ್ನ ವಂಶದಲ್ಲಿ ಯದು ವಂಶ ಅಂತ ಒಬ್ಬ ರಾಜ, ನನ್ನ ಪಿತೃಗಳು, ಕೃಷ್ಣನ ಆ ಒಂದು ವಂಶದಲ್ಲಿ ಬಂದಿರ್ತಕ್ಕಂಥವನು. ಅವನು ಯದು ರಾಜ ಆಗಿದ್ದ. ಅವನು ಒಂದು ದಿನ ಬೇಟೆ ಮಾಡಕ್ಕೆ ಹೋದ. ಎಲ್ಲಿ? ಅರಣ್ಯದಲ್ಲಿ. ಹೋದಾಗ ಒಬ್ಬ ಯುವಕ ಬೆತ್ತಲೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ, ನಗ್ನಗ್ತಾ ಇದ್ದಾನೆ, ಸಂತೋಷವಾಗಿದ್ದಾನೆ. ಎಲ್ಲಿ ನೋಡಿದ್ರು ಏನೋ ಒಂದು ಅವನ ಮಖ ನೋಡ್ಬಿಟ್ರೆ ಏನಪ್ಪ, ಯಾವ ದೇವತೆಗಳು ಬರ್ತಾ ಇದ್ದಾರಪ್ಪ ಇದು ಅಂತ ಅವನ ಒಂದು ತೇಜಸ್ಸು ಇದು ಮಿಂಚುತ್ತಾ ಇದೆ. ಆ ರೀತಿಯಾಗಿ ಬರ್ತಾ ಇದ್ದಾನೆ. ನೋಡ್ದ, ಏನಿದು ಬೆತ್ತಲೆಯಲ್ಲಿ ಬಂದಿದ್ದಾನೆ, ಅವನು ಬೆತ್ತಲೆ ಇರೋದೇ ಗೊತ್ತಿಲ್ಲ, ಇದು ಯಾವುದಪ್ಪ ಇದು, ಇಂಥ ತೇಜಸ್ಸು, ಇಂಥ ಇದು ಏನಿದು ಅಂತ ಅವನಿಗೆ ಆಶ್ಚರ್ಯವಾಗ್ತದೆ. ಇಳಿದು, ಅಪ್ಪ ಯಾರಪ್ಪ ನೀನು, ನಿನಗೆ ಯಾವ ತೇಜಸ್ಸು, ಯಾವ ದೇವಲೋಕದಿಂದ ಬಂದಿದೆ ಹೇಳು, ನಾನು ನಿನ್ನ ಹತ್ರ ಕೇಳಬೇಕು ಅಂತ ಬಂದಿದ್ದೇನೆ. ನಾನು ಇಂಥ ರಾಜ, ನೀನು ನನಗೆ ಉಪದೇಶ ಮಾಡಪ್ಪ, ನಾನು ಎಲ್ಲಿಂದ ಬಂದಿದ್ದೇನೆ, ನನಗೆ ಉಪದೇಶ ಮಾಡು, ನಿನ್ನ ಸಂತೋಷ, ನಾನು ರಾಜನಾಗಿದ್ದು ನನಗೇನು ಸಿಕ್ಕಿಲ್ಲ, ನೀನು ನನಗೆ ಹೇಳಪ್ಪ ಅಂತ ಅವನಿಗೆ ಬೇಡ್ಕೊಂತಾನೆ. ಆವಾಗ ಅವನು ಹೇಳ್ತಾನೆ, ಅಪ್ಪ ನನಗೆ ಬೇಕಾದಷ್ಟು ಗುರುಗಳಿದ್ದಾರೆ, ಅಂದರೆ ಒಬ್ಬೊಬ್ಬರನ್ನ ನಾನು ಹೇಳ್ತೇನೆ ಕೇಳು. ಅವ್ರದ್ದೆಲ್ಲವೂ ಕೇಳ್ಕೊಂಡು ಬಂದಿದ್ದೇನಪ್ಪ, ಕೇಳ್ಕೊಂಡು ಬಂದಿದ್ದೇನೆ. ಅವ್ರ ಹತ್ರ ಕಲಿತೆ. ನಾನೇನು ಶಾಸ್ತ್ರ ಓದಲಿಲ್ಲ, ನಾನೇನು ಸಾಧನೆ ಮಾಡೋದಕ್ಕೆ ಏನು ರಾಜಯೋಗದಲ್ಲಿ ಇದರಲ್ಲಿ ಅದರ ಹತೋಟಿನ ತಂದು ಈ ಒಂದು ಇದು ಏನು ಆ ಒಂದು ಏನು ಇದು ಆ ಗಾಳಿಯನ್ನು ನಿಲ್ಲಿಸಿ ಇದನ್ನು ಆ ಚಕ್ರದಲ್ಲಿ ಹೋಗೋದಕ್ಕೆ ಯಾವುದು ನಾನು ಮಾಡಿಲ್ಲ, ನಾನು ಏನೂ ಮಾಡಿಲ್ಲ. ಯಾವ ಶಾಸ್ತ್ರವನ್ನು ಓದಿಲ್ಲ, ಯಾವ ವೇದಗಳನ್ನು ಓದಿಲ್ಲ, ಯಾವುದು ಉಪನಿಷತ್ತು ಓದಿಲ್ಲ, ನಾನು ಏನೂ ಮಾಡಿಲ್ಲ. ಮತ್ತೆ ಏನು ಮಾಡಿದೆ ನೀನು ಅಂತಾನೆ. ಅಪ್ಪ ನೋಡು, ನನ್ನ ಮೊದಲೇ ಗುರು ಈ ಭೂಮಿ. ನೋಡಪ್ಪ, ಭೂಮಿ ಇದೆ, ಭೂಮಿ ನೋಡಿದಾಗ ಏನು ಅನಿಸ್ತದೆ ಚಿಂತನೆ ಮಾಡು ಅಂತಂದ. ಎಷ್ಟೇ ಜನ ಎಷ್ಟೇ ಹಿಂಸೆಯನ್ನು ಕೊಟ್ಟರು ತಾಳ್ಮೆಯಿಂದ ಇದೆ. ಹೌದೇನಪ್ಪ? ಇವಾಗ ನಿನಗೆ ಆ ಒಂದು ಎಷ್ಟು ಹಿಂಸೆ ಮಾಡಿದ್ಯಾ ನಿನಗೆ ಗೊತ್ತಿದೆಯೋ ಭೂಮಿನ? ಯಾಕೆ ಪಾಪ ನಾವೆಲ್ಲರೂ ಮನುಷ್ಯನಾಗಿ ಇಡೀ ಪ್ರಪಂಚ ಪಾಪದಲ್ಲಿ ಇದ್ದಾರಲ್ಲ, ಇವತ್ತು ಮನೆಯಲ್ಲಿ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದಾರೆ ಹೇಳಿ ಥರ. ನಾನೇ ಈ ಪ್ರಪಂಚ, ನಾನೇ ಒಡೆಯ ಅಂತ, ನಾನೇ ದೇವರು ಅಂತ ಹೇಳ್ಕೊಂಡಿದ್ದಲ್ಲ, ಎಲ್ಲ ಮನೆಯಲ್ಲಿ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದೆಯಲ್ಲ. ನೀನು ಯಾರು? ನೀನು ಏನು ಮಾಡಿದ್ಯಾ ಗೊತ್ತಾ? ಹೇಳಿ ಅಲ್ವಾ ನೀನು? ಇವತ್ತು ಈ ಹೇಳಿತನ ಬಿಟ್ಟು ಏನು ಹೇಳೋ ಬಂದಿದ್ಯಾ? ಭೂಮಿಗೆ ಎಷ್ಟು ನೀನು ತೊಂದರೆ ಕೊಟ್ಟಿದ್ಯಾ?
ಆಗ್ಲಪ್ಪ, ನೀವೆಲ್ಲ ರೈತರು. ಏನೋ ಒಂದು ಯಾವನೋ ಒಬ್ಬನು ಬಂದ ಹೇಳ್ದ, ಸ್ವಾಮಿ ಬೋರ್ ಹಾಕು, 300 ಅಡಿ, 400 ಅಡಿ, 500 ಅಡಿ, 600 ಅಡಿ, 700 ಅಡಿ, 800 ಅಡಿ, 1000 ಅಡಿ, 1200, 1500, 1800, 1900, ಹೋಗಿ ಸ್ವಾಮಿ ಹೊಡೀರಿ ಹೊಡೀರಿ, ನೀರು ತೆಗೀರಿ ತೆಗೀರಿ ತೆಗೀರಿ. ಒಬ್ಬ ಮನುಷ್ಯನಿಗೆ ಇಂಜೆಕ್ಷನ್ ಹಾಕಿ 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 ಎಲ್ಲಿ ಎಳಿತಾ ಇದ್ರೆ ಏನಪ್ಪ ಅವನಿಗೆ ನೋವಾಗ್ತದೆ ಇಲ್ಲನಪ್ಪ? ನೀನೇನೋ ನೋವು ಮಾಡಿದ್ಯಾ, ಏನು ನೀರು ಬಂತು ಸ್ವಾಮಿ, ಹೊಡೀರಿ ಹೊಡೀರಿ ಹೊಡೀರಿ, ನಾನು ಚೆನ್ನಾಗಿದ್ರೆ ಆಯ್ತು, ಹೊಡೀರಿ ಸ್ವಾಮಿ. ಏನು ಬಂದ್ಬಿಟ್ಟು ಹೇಳಿದ್ದೆ. ಎಲ್ಲ ನಮ್ಮ ನಾಯಕರು ಇವರು ಬಂದು ಮಾಡ್ರಿ ಮಾಡ್ರಿ ಬೇಕಾಶ್ ಮಾಡಿ 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 ಇಷ್ಟು ತೊಂದರೆ ಕೊಟ್ಟಿದ್ದಾರಲ್ಲ. ನೀವು ಏನಾದರೂ ಯೋಚನೆ ಮಾಡಿದ್ದು, ನಾನು ಯಾರು ತೊಂದರೆ ಕೊಟ್ಟಿದ್ದೇನೆ ಅಂತ ನೀವು ಯೋಚನೆ ಮಾಡಿದ್ಯೇನಪ್ಪ? ಇದೇ ಮಾಯದಲ್ಲಿ ಇದಿರೋದು, ಇದೇ ಪಾಪ. ನಾವೆಲ್ಲ ಏನು ಅನುಭವಿಸ್ತಾ ಇದ್ದೇವೆ ಇದೇ ಪಾಪ. ಇನ್ನು ಮನುಷ್ಯ ಅಂದ, ಏನಿದು ಎಲ್ಲ, ನಿನಗೆ ಇಲ್ಲೆಲ್ಲ ಏನಿದೆ ನೋಡು, ಆ ಭೂಮಿಯಲ್ಲಿ ಆ ಎಣ್ಣೆ ಇದೆ, ಎಣ್ಣೆ ತೆಗೆದು ಎಲ್ಲ ತೆಗಿರಯ್ಯ, 30,000 ಅಡಿ ಹೋಗಿ ಆ ಎಣ್ಣೆ ತೆಗಿರಯ್ಯ, ಎಲ್ಲ ನನಗೆ ಬೇಕು, ನನಗೆ ಕಾರುಗಳು ಬೇಕು, ನನ್ನ ಮೋಟಾರ್ ಬೈಕ್ ಬೇಕು, ನನಗೆ ಏನು ವಿಮಾನದಲ್ಲಿ ಹೋಗ್ಬೇಕು, ಎಲ್ಲ ಕಡೆ ಓಡಾಡಬೇಕು, ನನಗೆ ಬೇಕು ನನಗೆ ಬೇಕು ನನಗೆ ಬೇಕು, ಎಷ್ಟಿದೆ ಈಗ ಎಣ್ಣೆ ತೆಗೆದುಬಿಡಿ. ಇವಾಗ ನಾನು ಒಂದು ಮಾತನ್ನು ಕೇಳ್ತೀನಿ ನಿಮಗೆಲ್ಲರಿಗೂ. ನೀವೆಲ್ಲ ನೋಡಪ್ಪ ಗಟ್ಟಿಮುಟ್ಟಿಗೆ, ನಾನೇನು ದಪ್ಪಗಿದ್ದೇನೆ, ಸ್ವಲ್ಪ ಇದು ಏನೋ ಎಲ್ಲ ಬೇಕಾದಷ್ಟು ಕೊಬ್ಬಿದೆ ನನ್ನಲ್ಲಿ ಬಂದ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಟು ಎಲ್ಲ ಕೊಬ್ಬು ತೆಗೆದುಬಿಟ್ರೆ ಏನಪ್ಪ ಆಗ್ತೇನೆ ನಾನು? ಒಂದು ಸ್ಕೆಲ್ಟಿನ್ ಆಗ್ತಾನೋ ಇಲ್ಲೋ? ಹೌದೇನಪ್ಪ? ಹಂಗೆ ನೀನು ಎಲ್ಲ ಎಣ್ಣೆ ತೆಗೆದುಬಿಟ್ರೆ ಭೂಮಿಯಿಂದ ಏನಪ್ಪ ಆಗ್ತದೆ ಭೂಮಿ? ಸ್ವಲ್ಪ ಹೇಳಪ್ಪ ನೀನು, ಸ್ವಲ್ಪ ಯೋಚನೆ ಮಾಡಿ. ಒಂದು ಎಲ್ಲ ಮೂಳೆಗಳು ಎಲ್ಲೆಲ್ಲಿತ್ತು, ಅದಕ್ಕೋಸ್ಕರ ಮಳೆ ಇಲ್ಲ, ಗಾಳಿ ಇಲ್ಲ, ಕೆಟ್ಟ ಗಾಳಿ, ಕೆಟ್ಟ ಇದು ಎಲ್ಲವೂ ಕೆಟ್ಟು ಹೋಗಿ ಎಲ್ಲ ಬಿದ್ದೋಗಿ ನೀನು ಬಿದ್ದೋಗ್ತೀಯ, ನೀನು ಸಾಯ್ತೀಯ, ಅದು ಸಾಯಿಸ್ಬಿಡ್ತೀಯ. ನೋಡಿ, ಇದೇ ಅಧರ್ಮ. ಅಂಥದ್ದು ಏನಾದರೂ ಒಂದಿನ ನೀನು ಏನಾದರೂ ಹೇಳಿದ್ಯಾನಪ್ಪ? ಭೂಮಿ ತಾಳ್ಮೆಯಿಂದ ಇದೆ, ಎಷ್ಟು ಕಷ್ಟ ಬಿದ್ದಿದ್ರು ಕೂಡ ಏನಾದರೂ ಒಂದು ಮಾತು ಹೇಳಿದ್ಯಾನಪ್ಪ? ಹೇಳಪ್ಪ ನೀನು, ಸ್ವಲ್ಪ ಹೇಳ್ಬಿಡು. ಇವೆಲ್ಲ ಯೋಚನೆ ಮಾಡಿ, ಅದನ್ನು ಕಲೀರಿ. ತಾಳ್ಮೆಯಿಂದ ನಾನು ಹೆಂಗೆ ಬದುಕಬೇಕು ನೋಡಪ್ಪ. ಮೊದಲನೇ ಒಂದು ಉಪದೇಶ, ತಾಳ್ಮೆಯಿಂದ ಇರು, ಸಹನೆಯನ್ನ ತೋರಿಸು. ಎಷ್ಟೇ ಕಷ್ಟ ಕೊಡ್ಲಿ ಬೇರೆಯವರು, ಸಹನೆಯನ್ನು ತೋರ್ಸಯ್ಯ, ಸುಮ್ಮನೆ ಇರು. ಅವನು ಬರ್ತಾನೆ ಹೋಗ್ತಾನೆ. ನಾವು ಸತ್ತು ಹೋದು, ನಮ್ಮ ಮಕ್ಕಳಾದರೂ ಒಳ್ಳೇದು ಮಾಡ್ತಾರೆ, ನಾವಂತೂ ಕೆಟ್ಟು ಹೋಗಿದ್ದೀವಿ ಬಿಡು. ಯಾರು ಹೇಳಿದ್ರು ನಾವು ಕೆಟ್ಟು ಬಿಡು, ಆಯ್ತು. ನಮ್ಮ ಮಕ್ಕಳಾದರೂ ಒಳ್ಳೆಯವ್ರು ಆಗ್ತಾರಲ್ಲ. ಸಹನೆ ತೋರಿಸು, ಅದೇ ಧರ್ಮ ಅಂತಂದ. ಅದನ್ನ ನೀನು ಮನುಷ್ಯನಾಗಿ ಸಾಧನೆ ಮಾಡು, ಸಹನೆ ತಾಳ್ಮೆಯಿಂದ ಅದನ್ನು ಕಲಿ ಅಂತಂತಂದ. ಮತ್ತು ಇನ್ನೇನಪ್ಪ ಕಲಿಬೇಕು ನೋಡಪ್ಪ. ಗಾಳಿ ನೋಡಿದೆ, ಗಾಳಿ ಇದೇನೆ, ಗಾಳಿ ಬಂತು, ಇಲ್ಲಿಂದ ಬಂತು, ಮುಂದೆ ಹೋಯ್ತು, ಮುಟ್ತು ಹೋಯ್ತು. ಏನು ಕಲಿತೆ? ಏನಾದರೂ ಅಂಟಿದೆಯೋ ನೀನು? ಏನಾದ್ರು ಗಾಳಿ ಬಂದು ಏನಾದರೂ ನಿನಗೆ ಚರ್ಮದಲ್ಲಿ ಅಂಟಿದೆಯೇನಪ್ಪ ಅಂತ ನಿನಗೆ ಅದು ಮುಟ್ಟಂಗಾಯ್ತು. ಅಂಟದಂಗೆ ಅದು ಇದೆ. ನೀನು ಹಂಗೇರಯ್ಯ, ನಿನ್ನ ಜೀವನದಲ್ಲಿ ಅಂಟದಂಗಿರು. ಯಾವುದಕ್ಕೂ ಇದನ್ನು ಹೇಳ್ಬೇಡ. ಈ ಸಂಸಾರ ಅಂತ ತಗೊಂತೀಯ, ಹೆಂಡತಿ ಮಕ್ಕಳಿದ್ದಾರೆ, ನನ್ನ ಕುಲ ಇದೆ, ನನ್ನ ಇಂಥ ಇದೆ. ಯಾರಯ್ಯ ಅದು? ಯಾವ ಕುಲ, ಯಾವ ಹೆಂಡತಿ, ಯಾವ ವಂಶ, ಯಾವ ಇದಯ್ಯ? ನೀನು ಹೋಗೋವಾಗ ನೀನು ಏನೋ ಬರ್ತದೇನ ಇವೆಲ್ಲನೂ ಬಿಟ್ಟು ಹೋಗ್ತಿದೆಯಲ್ಲ, ನೀನು ತಿಳ್ಕೊಳಯ್ಯ. ನೀನು ಸಾಕು, ನಿಂದು ಈ ಅಹಂಕಾರಗಳೆಲ್ಲ ಸಾಕು. ನೀನು ತಿಳ್ಕೊ. ನೀನು ಅಂಟದಂಗಿರು. ಯಾವುದಕ್ಕೂ ನೀನು ಅದನ್ನ ನೀನು ವ್ಯಾಮೋಹವನ್ನು ಇಟ್ಕೊಂಡು ನಂದು 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 ಅಂತ ಹಾಳಾಗೋಬೇಡ. ನೀನು ಕಲಿ, ನೀನು ಇದನ್ನ
ಅರ್ಥವನ್ನು ಮಾಡ್ಕೊ. ಅಂಟದಂಗಿರು. ಮನುಷ್ಯ ಇದನ್ನು ಕಲಿಬೇಕು. ಗಾಳಿ ನನಗೆ ಉಪದೇಶವನ್ನು ಮಾಡ್ತು ಅಂತಂದ. ಮತ್ತು ಆಕಾಶ ನೋಡಿದೆ. ಆಕಾಶ ನೋಡ್ದಾಗಿರುವಾಗ ಮೋಡ ಬಂತಪ್ಪ. ಮೋಡ ಬಂದಾಗ ಏನಾಯಿತು, ಆಕಾಶ ನಿಮಗೆ ಕಾಣಲಿಲ್ಲ. ಹೌದೇನಪ್ಪ? ಇವಾಗ 4 ದಿನದಿಂದ ಮೋಡ ಬಂತು, ಏನಾದರೂ ಆಕಾಶ ಕಾಣ್ತೇನಪ್ಪ? ಸ್ವಲ್ಪ ಹೇಳಪ್ಪ ನೋಡೋಣ. ನೀವೆಲ್ಲ ಇಲ್ಲೇ ಇದ್ದೀರಲ್ಲ, ಇವಾಗ ಏನೋ ಈ ಸ್ವಲ್ಪ ಬೆಳಕು ಬಂದಿದೆ, ಇವಾಗ ಆಕಾಶ ಕಾಣ್ತಾ ಇದೆ. ಏನಾದರೂ ಈ 4 ದಿನದಲ್ಲಿ ಆಕಾಶ ನೋಡಿದ್ರ? ಮೋಡ ಇತ್ತು. ಮೋಡ ಇದ್ದಾಗ ಅದು ಹೋಯ್ತು. ಅದು ಏನಾಯಿತು, ಹೋದಾಗ ನೀನು ಆಕಾಶ ಕಾಣ್ದೆ. ನೋಡಪ್ಪ, ನಿನ್ನ ಈ ಜೀವಾತ್ಮ ಏನಿದೆ, ಈ ಆಕಾಶ, ಇದು ಮೋಡ ಇದೆಯಲ್ಲ, ಇದು ಈ ಜನ್ಮದಲ್ಲಿ, ಈ ಜನ್ಮ ಒಂದೊಂದು ಜನ್ಮದಲ್ಲಿ ಬಂದಂಗೆ. ಏನೋ ಬಂದೆ, ಅದು ಹೋಯ್ತು. ಇನ್ನೊಂದು ಮೋಡ ಬಂತು, ಅದಲ್ಲಿ ಹೋದೆ, ತಿರ್ಗಾ ಹೋಯ್ತು. ಯಾವುದಲ್ಲೂ ಕೂಡ ನಿನ್ನ ಈ ಜೀವಾತ್ಮ ಏನಿದೆ ಯಾವ ಮೋಡಕ್ಕೂ ಅಂಟಿಲ್ಲ. ನಿನ್ನ ದೇಹ ಇದೆಯಲ್ಲ, ಇದಕ್ಕೂ ಅಂಟಿಲ್ಲ. ಅದು ಸಾಯೋವಾಗ ನೀನು ಹೋಗ್ತೀಯ, ನಿನ್ನ ಆತ್ಮವಂತೂ, ಈ ಶರೀರ ಹೋಗ್ತದೆ, ನೀನಂತೂ ಎಲ್ಲೂ ಹೋಗೋದಿಲ್ಲ. ಅರ್ಥವನ್ನು ಮಾಡ್ಕೋ. ಹೌದೇನಪ್ಪ? ಮೋಡ ಹೋಯ್ತು, ಆಕಾಶ ನೋಡಿದೆ, ತಿರ್ಗಾ ಮೋಡ ಬಂತು, ತಿರ್ಗಾ ಹೋಯ್ತು. ಅಂದರೆ ಈ ಜೀವ ಅದಕ್ಕೇನು ಅಂಟಿದೆಯೋ? ಒಂದು ಸತಿ ಮನುಷ್ಯನಾದೆ, ಒಂದು ಸತಿ ಕತ್ತೆ ಆದೆ, ಕತ್ತೆನೂ ಹೋಯ್ತು. ಇನ್ನೊಂದು ಸತಿ ಇನ್ನೊಂದು ಮೀನಾಯಿದೆ, ಅದು ಹೋಯ್ತು. ಒಂದು ಯಾವುದೋ ಒಂದು ಪಕ್ಷಿ ಆದೆ, ಅದು ಹೋಯ್ತು. ಇನ್ನೊಂದು ಸತಿ ಮನುಷ್ಯನಾಗ ಬಂದೆ, ಅದು ಹೋಯ್ತು. ಹಿಂಗೆ ಹೋಗ್ತಾ ಇದೆ ಅಷ್ಟೇ. ಜೀವ ಏನಾದರೂ ಏನೋ ಅದಕ್ಕೆ ಅಂಟ್ಕೊಂಡಿದೆಯೋ? ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನೋಡಪ್ಪ, ಆಕಾಶ ನನ್ನ ತಿಳಿಸ್ಕೊಟ್ಟಿದೆ ಅಂತಂತ. ನೀರು, ಒಂದು ನದಿ ಹೋಗ್ತಾ ಇದೆ. ನಮ್ಮ ನೀರು ಬಗ್ಗೆ ಯೋಚನೆ ಮಾಡಿ. ನಮ್ಮ ಎಲ್ಲ ಸಂಸ್ಕೃತಿ ನೀರಿನಿಂದಾನೇ ಬಂದಿರೋದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತೇವೆ, ಅದು ಎಲ್ಲಿಂದ ಬಂತು? ಆ ನದಿಯಿಂದ ಬಂತಪ್ಪ. ಸರಸ್ವತಿ ಏನು ನಮ್ಮ ಸಿವಿಲೈಸೇಷನ್ ಅಂತ ಹೇಳ್ತೇವೆ, ಯಾವ್ದಿಂದ ಬಂತು? ಆ ಸರಸ್ವತಿ ನದಿಯ ನೀರಿಂದ ಬಂತು. ಗಂಗಾ ನದಿಯಿಂದ ಇವಾಗ ನಾವು ಗಂಗೆ ಸಿವಿಲೈಸೇಷನ್ ಅಂತೇವೆ. ಆ ನೀರು ಅಂತ ಎಲ್ಲನೂ ಬೆಳೆಸ್ತಾ ಇದೆಯಲ್ಲ. ನಾವು ಏನಾದರೂ ಅದ್ರ ಯಾವ ರೀತಿ ಶುದ್ಧಿಯಿಂದ, ಮನಸ್ಸಿನಿಂದ ನಿಮ್ಗೆಲ್ಲನೂ ಕೊಡ್ತಾನೋ ಆ ರೀತಿ ನೀನು ತಿಳಿದುಕೋ. ನೀನು ಎಲ್ಲನೂ ಮನಸ್ಸು ಎಲ್ಲನೂ ಬೆಳೆಸಪ್ಪ. ಮನಸ್ಸು ದೊಡ್ಡದಾಗಿ ಮಾಡಯ್ಯ ಯಜಮಾನ, ದೊಡ್ಡದಾಗಿ ಮಾಡು. ಎಲ್ಲರೂ ನನ್ನ ತಮ್ಮಂದ್ರೆ, ನನ್ನ ಅಕ್ಕದೀರೆ, ಅಣ್ಣದೀರೆ, ನಾನು ನೀನು ಒಂದೇ ಅಪ್ಪ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀ ನಾಯಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಎಲ್ಲ ಜೀವದಲ್ಲಿದ್ದೇನೆಯ, ನಾನು ಬೇರೆ ಅಲ್ಲಪ್ಪ. ಎಲ್ಲರೂ ಕೊಟ್ಬಿಟ್ಟು ಬೆಳೆಸ್ತಾ ಇದ್ದಾನಲ್ಲ. ಒಬ್ಬ ಬಂದು ನೀರು ಕುಡ್ದ, ಸಂತೋಷವಾದ. ಒಂದು ನರಿ ಬಂತು, ನೀರು ಕುಡಿತು, ಸಂತೋಷವಾಯಿತು. ಒಂದು ಜಿಂಕೆ ಬಂತು, ನೀರು ಕುಡಿತು, ಸಂತೋಷವಾಗಾಯಿತು. ಆನೆ ಬಂತು, ನೀರು ಕುಡಿತು, ಸಂತೋಷವಾಗಾಯಿತು. ಆ ರೀತಿ ನೀನಿರಯ್ಯ. ಎಲ್ಲರೂ ಕರ್ಕೋ, ಎಲ್ಲರೂ ನಿನ್ನ ಹತ್ರ ಬರೋಂಗೆ ಮಾಡ್ಕೋ. ಎಲ್ಲರಿಗೂ ನೀನು ಸಹಾಯ ಮಾಡು. ಯಾರಿಗೂ ಭೇದ ಭಾವನೆ ತೋರಿಸ್ಬೇಡ. ಇದು ನೀರಿನಿಂದ ಕಲಿತೆ, ಇದು ನೀರಿಂದ ಕಲಿತೆಪ್ಪ. ಯಾವಿಂದನೂ ಇಲ್ಲ ನಾನು, ಇದು ನೀರಿಂದ ಕಲಿತೆ. ಬೆಂಕಿ ಎಲ್ಲನೂ ಸುಟ್ಟಾಗ್ತದೆ. ಅವನು ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಎಲ್ಲನೂ ಒಂದೊಂದು ಏನು ಸುಟ್ಟು ಬಿಸಾಕ್ತದೆ. ಅದು ಅನುಭವಕ್ಕೆ ಪಾತ್ರ ಇಲ್ಲ. ಅದು ಅನುಭವನೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಸುಟ್ಟು ಬಿಸಾಕೋದೆ. ಹಂಗಾಗಬೇಡ. ಅನುಭವವನ್ನು ನೀನು ಕಲ್ತುಕೋ. ಬೆಂಕಿಯಾಗಿ ನೀನು ಎಲ್ಲವನ್ನು ಸುಟ್ಟಾಕ್ಬಿಟ್ಟು ಹೋಗಬೇಡ. ಎಚ್ಚರಿಕೆಯಾಗಿರಯ್ಯ.
ನೀನು ಅದರಲ್ಲಿ ಸಿಕ್ಕಾಕೋಬೇಡ ನೀನು. ಸ್ವಲ್ಪ ಇದನ್ನು ನಾನು ಕಲಿತೆ. ಅನುಭವವನ್ನು ಯಾವ ರೀತಿಯಾಗಿ ನಾನು ಪಾರು ಮಾಡಿಕೊಂಡು, ಯಾವ ರೀತಿಯಾಗಿ ಆನೆ ಆ ಬೆಂಕಿಯಿಂದ ನೀನು ಆಚೆ ಬಂತೋ ಆ ರೀತಿಯಾಗಿ ನೀನು ಮಾಡೋ ಅನುಭವ. ಅದು ಆಚೆ ಬಂತಲ್ಲ, ತಿರುಗಿ 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 ಬಂದು ಆ ಗಂಗಾ ನದಿ ಬಿತ್ತಲ್ಲ, ಆ ರೀತಿಯಾಗಿ ನೀನು ಪಾರಾಗು. ಅದು ಅನುಭವ, ಅದೇ ಅನುಭವ ಅಂತಂದ. ನೋಡಪ್ಪ, ಚಂದ್ರ ನೋಡ್ತಾ ಇದ್ದೇನೆ, ನೀವು ನೋಡ್ತಾನೇ ಇದ್ದೀರ. ಎಷ್ಟು ಲಕ್ಷ ಒಂದು ವಂಶದಲ್ಲಿ ಬಂದಿದ್ದೀರಾ, ಹೋಗ್ತಾ ಇದ್ದೀರಾ, ಬಂದಿದ್ದೀರಾ, ಹೋಗ್ತಾ ಇದ್ದೀರಾ. ಅಮಾವಾಸ್ಯೆ ಬಂತು, ಹುಣ್ಣಿಮೆ ಬಂತು. ಅಮಾವಾಸ್ಯೆ ಬಂದಾಗ 15 ದಿನ ಬೆಳೀತದೆ, ಇನ್ನು ಹುಣ್ಣಿಮೆಯಿಂದ ಕೆಳಗೆ ಉಳಿತದೆ. ನೀನು ಅಷ್ಟೇನೆಯ ಯಜಮಾನ, ಕೇಳಯ್ಯ. ನೀನು ಹುಟ್ಟಿದಾಗ ಚಿಕ್ಕ ಮಗು, ಹುಡ್ತಾ ಹೋಗ್ತೀಯ, ಯುವಕನಾಗಿ ಬಂತೀಯ, ಇವನಾಗಿ ಬರ್ತೀಯ. ಆಮೇಲೆ ಅವನ ವಯಸ್ಸಾದ್ಮೇಲೆ ಮುದುಕನಾಗಿ ಸತ್ತೋಗ್ತೀಯಯ್ಯ. ಅದೇನಯ್ಯ ನೀನು ಕಲಿಯಯ್ಯ, ಚಂದ್ರನಿಂದ ಕಲಿಯಪ್ಪ, ಕಲಿಯಪ್ಪ. ಯಾಕಪ್ಪ ನೀನು ಹುಣ್ಣಿಮೆಯಿಂದ ಏನೋ ಇದು ಆ ಒಂದು ಅಮಾವಾಸ್ಯೆ ಕತ್ತಲಿನಲ್ಲಿ ಬಂದಿದ್ಯಾ ನೀನು, ಬೆಡ್ಕೊಂಡು ಬಂದಲ್ಲ. ಇವಾಗ ಅದು ತಿಳ್ಕೊ, ನಾನು ಏನು ಮಾಡಲಿ, ಬಂದೇ ಹೋದೆ, ಬಂದೇ ಹೋದೆ, ಬಂದೇ ಹೋದೆ. ಏನಯ್ಯ ಆಯಿತು ನೀನು, ಎಲ್ಲಯ್ಯ ಇದ್ದೀಯ ನೀನು, ಇದು ಅರಿವು ಮಾಡ್ಕೋಪ್ಪ. ಇದೇ ಚಂದ್ರ ನನಗೆ ತಿಳಿಸ್ಕೊಟ್ಟಿದ್ದಾನಪ್ಪ, ನನಗೆ ತಿಳಿಸ್ಕೊಟ್ಟಿದ್ದಾನೆ. ನಾನೇನು ಮಾಡಲಿ? ಮತ್ತು ಸೂರ್ಯ ಜಾಸ್ತಿ ಹೇಳೋಕೋದ್ರೆ ಇನ್ನು 1-2 ಹೇಳ್ಬಿಟ್ಟು ಮುಗಿಸ್ತೇನೆ, ಯಾಕಂದರೆ ಸಮಯ ಇದಾಗ್ತಾ ಇದೆ. ಸೂರ್ಯನ ಬೆಳಕು ಬಂದಾಗ ಸಮುದ್ರ ಮೇಲೆ, ಸಮುದ್ರ ಏನು ಮುಖ್ಯ ಬಂದಾಗ ಆ ಎಲ್ಲ ಮೋಡಗಳು ಬರ್ತವೆ. ಆ ಮೋಡಗಳು ಬಂದು ಮಳೆ ನೋಡಿ, ಮೊನ್ನೆ ಇದು ಸೂರ್ಯ ಗಾಳಿ ಅದು ಬಂತು. ಎಲ್ಲಿಂದ ಬಂತು? ಬೇ ಆಫ್ ಬೆಂಗಾಲಿಂದ ಬಂತು, ಸಮುದ್ರದಿಂದ ಬಂತು. ಎಲ್ಲರಿಗೂ ನೀರು ಕೊಡ್ತು, ಹೊಟ್ಟೋಯ್ತು. ಆ ರೀತಿ ಇರಯ್ಯ. ಅವನೇನ ಸೂರ್ಯ ಅಪ್ಪ ನಾನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಅನ್ನ, ಅವನಿಂದ ಅವನ ಕರುಣೆಯಿಂದ ಎಷ್ಟು ಜನಕ್ಕೆ ಉದ್ಧಾರ ಆಯ್ತು ಹೇಳಪ್ಪ. ಅರ್ಥವನ್ನು ಮಾಡ್ಕೋಪ್ಪ. ಆ ರೀತಿ ಇರಯ್ಯ ನೀನು. ಇನ್ನೊಂದು 2 ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ಒಂದು ಪಾರಿವಾಳ ಅಯ್ಯಪ್ಪ, ಅರ್ಥ ಮಾಡ್ಕೊ. ಒಂದು ಪಾರಿವಾಳ, ಈ ಕತೆ ಉದ್ದವಾಗಿ ಹೇಳ್ತಾನೆ ಕೃಷ್ಣ. ಉದ್ದವ ನೋಡು, ಒಂದು ಸಂಸಾರ, ಒಂದು ಗಂಡು ಹೆಣ್ಣು ಮಕ್ಕಳು, 3 ಪಾರಿವಾಳಗಳು ಒಂದು ಗಿಡದಲ್ಲಿ ಇರ್ತದೆ. ಪಾಪ ಇನ್ನು ಊಟಕ್ಕೆ ತರಬೇಕು ಮಕ್ಕಳಿಗೆ. ಗಂಡು ಮತ್ತು ಹೆಣ್ಣು ಪಾರಿವಾಳ ಬೆಳಿಗ್ಗೆ ಹೋಯ್ತು, ಇನ್ನು ಊಟ ತರಬೇಕಲ್ಲ ಅಂತ ಹೋಯ್ತು ಎರಡೂ. ಅಷ್ಟೊಳಗಡೆ ಒಬ್ಬ ಬೇಟೆಗಾರನ ಬರ್ತಾನೆ, ಬೇಟೆ ಹಾಕ್ತಾನೆ. ಇದು ಚಿಕ್ಕ ಮರಿಗಳು ನೋಡ್ತಾ ಇರ್ತವೆ, ಏನಿದು ಏನೋ ಆಗ್ತಾ ಇದ್ದಾನಲ್ಲ, ಅಲ್ಲಿ ಜಾರು ಬಿತ್ತು ಆ ಇದು ಏನು ಇದರಲ್ಲಿ ಬಿದ್ದೋಗ್ಬಿಡ್ತದೆ. ಬಿದ್ದಾಗ ನೋಡ್ತದೆ, ಕೂಕೊಂತದೆ, ಅಯ್ಯೋ ನಾನು ಹಿಂಗೆ ಆಗ್ಬಿಟ್ಟಿದ್ದೇನೆ, ಬೆಲೆನಲ್ಲಿ ನಾನು ಬಿದ್ದುಬಿಟ್ಟಿದ್ದೇನೆ, ನಾನು ಯಾರಾದರೂ ನನ್ನ ಇದು ಮಾಡಿ ಅಂತ ಕೇಳ್ಕೊತಾ ಇರ್ತದೆ, ಕೂಗ್ತಾ ಇರ್ತದೆ. ಅಷ್ಟೊತ್ತಿಗೆ ತಾಯಿ ಬರ್ತಾಳೆ. ತಾಯಿ ಪಾಪ ಊಟ ತಂದಿರ್ತಾಳೆ. ಕೂಗೋದು ನೋಡ್ಬಿಟ್ಟು ಆ ಊಟನೂ ಬಿಸಾಕ್ತಾಳೆ. ಅವಳು ಏನಾದ್ರು ಮಾಡ್ಬಿಟ್ಟು ತರಬೇಕು ಅಂತ ಅವಳು ಹೋಗ್ತಾಳೆ, ಅವಳು ಸಿಕ್ಕಾಕೊಂಡ್ಬಿಡ್ತಾಳೆ. ಗಂಡ ಬರ್ತಾನೆ, ನೋಡ್ತಾನೆ, ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಹೆಣ್ಮಕ್ಳು, ಅಯ್ಯೋ ನಾನು ಏನಿದು ಅಂತ ಅವನು ಬಿಡ್ತಾನೆ, ಬಿಸಾಕ್ತಾನೆ, ಅವನು ಹೋಗ್ತಾನೆ, ಅವನು ಸಿಕ್ಕಾಕೊಂತಾನೆ. ಆ ಬೇಟೆಗಾರ ಅದನ್ನೆಲ್ಲ ಮುಟ್ಟಿದ, ಬಲೆನ ಹಾಕೊಂಡ, ಮನೆಗೆ ಹೋದ, ಊಟ ಮಾಡ್ದ. ಇದೇ ಸಂಸಾರ ಕಣಯ್ಯ, ಇದೇ ಮಾಯಾ ಸ್ವರೂಪ. ಕಲಿಯಪ್ಪ, ಇದೇ ಮಾಯಾ ಸ್ವರೂಪ. ಇನ್ಯಾವುದು ನೀನು ನೋಡಬೇಡ. ಯಾವ ಶಾಸ್ತ್ರದಲ್ಲಿ ಇದು ಅದು ನೀನು ಅದು ಯಾವ ಅರ್ಥ ಮಾಡ್ಕೊಂಡು ಯಾಕಯ್ಯ ನೀನು ಹೋಗ್ತೀಯ, ನೀನು ಬಿಡು ಅದೆಲ್ಲ, ನೀನು ಯಾಕದೆಲ್ಲ. ಇದನ್ನು ಕಲಿಯಯ್ಯ ನೀನು. ಇದೇ ಮಾಯಾ ಸ್ವರೂಪ. ನೀನು ಮರ್ತು ಅಯ್ಯೋ ಇನ್ನು ನಾನು ಪಾರಾಗಬೇಕು ಅಂತ ಆನೆ ಥರ ಹೋಗ್ಬೇಕಾಯ್ತೋ ಇಲ್ವೋ, ಅದು ಬಿಟ್ಟು ನೀನೇನು ಮಾಡಿದೆ, ನೀನು ಅದ್ರಲ್ಲಿ ಸೇರ್ಕೊಂಡಲ್ಲ, ನೀನು ಹೋದೆ, ನಿನ್ನ ವಂಶನೂ ಹೋಯ್ತು, ಎಲ್ಲರೂ ಹೋಯ್ತು.
ತಿರ್ಗಾ ಇದು ಹೋಗ್ತಾ ಇರೋದೆ ಮಾಯಾ ಸ್ವರೂಪ, ಅದೇ ಮಾಯಾ ಸ್ವರೂಪ, ಇದೇ ಮಾಯಾ ಸ್ವರೂಪ, ಇದೇ ಮಾಯಾ ಸ್ವರೂಪ ಅಂತ ಹೇಳ್ದ. ಈ ರೀತಿಯಾಗಿ ಒಂದು ಕೊನೆಯದಾಗಿ ಒಂದು ಹೇಳ್ತೀನಿ. ಸಮುದ್ರ. ಏನಪ್ಪ ಸಮುದ್ರ, ಏನು ಕಲಿತೀಯಪ್ಪ? ಅದು ಯಾರಾದರೂ ಆಳ ನೋಡಿದೇನೆ ಸ್ವಾಮಿ, ಗೊತ್ತಾ? ಯಾರೂ ಗೊತ್ತಿಲ್ಲ. ಮೇಲ್ಗಡೆ ಇರ್ತೀಯ. ಒಬ್ಬ ಜ್ಞಾನಿ, ಒಬ್ಬ ಋಷಿ ಆ ಒಂದು ಸಮುದ್ರ ಥರ ಇರ್ತಾರಂತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕೆ ಋಷಿಗಳ ಹತ್ರ ಹೋಗ್ಬೇಕು? ಯಾಕೆ ಜ್ಞಾನಿಗಳು, ಯಾರು ಅನುಭವದಿಂದ ಮಾಡತಕ್ಕಂಥ ಜ್ಞಾನಿಗಳ ಹತ್ರ ಅವ್ರ ಹತ್ರ ಯಾಕೆ ಹೋಗ್ಬೇಕು? ಅಷ್ಟು ನೀನು ಎಷ್ಟು ಹೋಗ್ತೀಯೋ ಒಳಗಡೆ ಅಷ್ಟಿದೆ. ನೀನು ಎಲ್ಲಿದೆ ಅಂತ ನೀನೇ ನೋಡ್ಕಾಗ್ತದೆ. ಅದು ಮನಸ್ಸು ಅಷ್ಟು ದೊಡ್ಡದಿದೆ. ನಿನಗೆ ಎಲ್ಲವನ್ನೂ ಕೊಡ್ತಾ ಇದ್ದಾನೆ, ನೀನು ಸ್ವೀಕಾರ ಮಾಡ್ತಾ ಇದ್ದಾನೆ. ಮೇಲ್ಗಡೆ ಎಲ್ಲವನ್ನೂ ನೀನು ತಗೋಪ್ಪ, ಹೋಗು. ಸಮುದ್ರದಂಗೆ ತೃಪ್ತಿಯಾಗಿದ್ದಾನೆ. ಎಲ್ಲವನ್ನೂ ರಕ್ಷಣೆ ಮಾಡಿಕೊಂಡಿದ್ದಾನೆ. ಅವನೇ ಋಷಿ ಮುನಿ. ಎಲ್ಲರೂ ಹಿತರಕ್ಷಣೆಗಾಗಿ ಇದ್ದಾನೆ. ಮಂತ್ರವನ್ನು ಕೊಟ್ಟಿದ್ದಾನೆ. ಅಯ್ಯೋ ಈ ಮಂತ್ರ ಯಾವುದಯ್ಯ, ನಾನು ಕೇಳೋದಿಲ್ಲ. ಅಪ್ಪ ಯಾರು ನಂಬ್ತಾರೋ ನಂಬಲಿ, ಬಿಡೋರು ಬಿಡಯ್ಯ. ನೀನು ಯಾಕಯ್ಯ, ನೀನು ಯಾವನೋ ಜ್ಞಾನಿ ನಂಬೋದಿಲ್ಲ ಅಂತ ಬೇಡ, ಬಿಟ್ಬಿಡಯ್ಯ. ನಿನಗೆ ಯಾಕಯ್ಯ ಅದು? ಅವ್ನು ನಂಬದೇ ಇದೆ ಹೋಯ್ತು, ಅವನ ಕರ್ಮ ಅವನದು. ನಿನಗೆ ಯಾಕಯ್ಯ? ನಿನಗೆ ಬಿಡು ಅದನ್ನ. ಅದು ತಲೆಗೆ ತರ್ಕೊಂಡು ಹೋಗಬೇಡ. ನೀನು ನಂಬಿದೆ ತಾನೇ, ನಡಿ ನಾರೇಣ ಅಂತನು. ನೀನು ಬೇರೆಯವ್ರ ಮಾತಿಯ ಯಾಕೆ ಕೇಳ್ಕೊಂತೀಯ? ನೀನು ಯಾರ ಬರ್ತಾರೆ ನಿನಗೆ? ನಿನಗ್ಯಾಕೆ ಅದೆಲ್ಲ? ನಿನಗೆ ಹೋಗು. ಹೇಳಿದಾರೋ ಇಲ್ಲೋ? ಅವ್ರು ಏನಂತ ಹೇಳಿದ್ದಾರೆ? ಅಪ್ಪ ಪರಮಾತ್ಮ ಬಂದು ನಾರೇಣ ಅಂತ. ಅಪ್ಪ 4 ಅಕ್ಷರ ತೆಗೆದುಕೋ. ಆ 4 ಅಕ್ಷರವನ್ನು ನಾನು ತೆಗೆದುಕೊಂಡು ಅನುಭವವನ್ನು ಮಾಡಿ, ಹೌದು ಇದು ಬೀಜಾಕ್ಷರ. ಇದು ಕೆಲವರು ನಂಬೋದಿಲ್ಲ. ಅವರಿಗೆ ಮಹಿಮೆ ಎಷ್ಟು ಗೊತ್ತ? ಪರಮಾತ್ಮ ನೋಡಿದ್ರೆ ತಾನೇ ಅಪ್ಪ ಅವರಿಗೆ. ಬರೀ ಪುಸ್ತಕದಲ್ಲಿ ಓದ್ಬಿಟ್ಟು ಅವ್ರಿಗೇನು ಗೊತ್ತಾಗ್ತದೆ ಪರಮಾತ್ಮ? ನಿನಗ್ಯಾಕಯ್ಯ? ಅನುಭವ ಮಾಡಿದ್ದಾನೇನೋ? ಸ್ವಲ್ಪ ಹೇಳಪ್ಪ, ನೀನು ಸ್ವಲ್ಪ ಅರ್ಥ ಮಾಡ್ಕೊಂಡು ನಾನು ಹೇಳೋದನ್ನ. ಅನುಭವ ಮಾಡಿದ್ದಾನ? ತಾತಯ್ಯನವ್ರು ಅಂತಾರೆ, ಅನುಭವದಿಂದ ನಾನು ನೋಡಿದ್ದೇನೆ, ಹೌದು ಅದು ಬೀಜಾಕ್ಷರ ಅಂತ ಹೇಳಿದ್ದಾರೆ. ಏನಿದು ಅರ್ಥವನ್ನು ಮಾಡ್ಕೊಂಡಿದ್ದೀರ? ಇದು ಅದು ಬೀಜಾಕ್ಷರ. ಯಾರು ನಂಬ್ತಾರೋ ನಂಬಲಿ, ಯಾರು ಬಿಡ್ತಾರೋ ನಿಮ್ದಲ್ಲ. ನಿಮ್ಮದು ಹೋಗಯ್ಯ. ನಿನಗೆ ಯಾಕೆ ಅದೆಲ್ಲ? ನಿನಗೆ ತಲೆಗೆ ಹಾಕೊಂಡು ಹೋಗಬೇಡ. ನೀನು ನಿನ್ನ ವಿಚಾರ ನೀನು ನೋಡು. ನಿನ್ನು ನೀವೇ ತಿಳಿಯರ ನೀಲೋ ಉನ್ನತಿ ದೇವರ ಅಂತಂದ್ರು ತಾತಯ್ಯನವರು. ನಿನ್ನ ತಿಳ್ಕೊಳ್ಕಯ್ಯ. ನೀನು ಯಾಕೆ ಬೇರೆಯವ್ರನ್ನ ತಿಳ್ಕೊಂಡು ಹೋಗ್ತೀಯ? ನಿನಗೆ ಯಾಕೆ ಅದೆಲ್ಲ? ನಿನಗೆ ಇವನೇ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಇವನೇ ದತ್ತಾತ್ರೇಯ. ಅರ್ಥವನ್ನು ಮಾಡ್ಕೊಳ್ಳಿ. ನೋಡಪ್ಪ, 24 ಗುರುಗಳು 24 ವಿದ್ಯೆನನ್ನು ಅಂತ ಹೇಳ್ಕೊಟ್ರು. ಇನ್ನು ಬೇರೆ ಇವತ್ತೆಲ್ಲ ಆಗ್ಬೇಕು, ಇನ್ನು ಹೋಗ್ತಾ ಇದ್ರೆ ಬೇಡ. ಇಷ್ಟಕ್ಕೆ ನೀನು ತಿಳ್ಕೊಳ್ಳಿ. ಪರಮಾತ್ಮ ಹೇಳ್ತಾ ಇದ್ದಾನೆ ಸುಲಭವಾಗಿ. ಯಾಕೆ ಚಿಂತನೆ? ಮನುಷ್ಯನಿಗೆ ಬ್ರಹ್ಮವಿದ್ಯೆ ಬೇಕೇನಪ್ಪ? ಎಲ್ಲರೂ ಹೇಳ್ತಾರೆ, ಯಾಕೆ ಸ್ವಾಮಿ ಅವ್ನಿಗೆ ಏನೇ ಗೊತ್ತು? ಅಪ್ಪ ಒಂದು ತಿಳಿದುಕೋ, ಇವತ್ತು ಹೇಳ್ತಾ ಇದ್ದೇನೆ, ಯಾವ ಶಾಸ್ತ್ರ ಬೇಕಾಗಿಲ್ಲ, ಯಾವ ವೇದಗಳು ಬೇಕಾಗಿಲ್ಲ. ತಾತಯ್ಯನವರಂತಾರೆ, ವೇದಾರ್ಥಮ ಮೆರುಗಿತೆ ವೇದಮ ಯಾಲ, ವೇದಾರ್ಥಮ ಮೆರುಗಿತೆ. ಇದು ಏನೋ ಒಂದು ಅದನ್ನು ಹೇಳ್ತಾರೆ. ವೇದಗಳು ಯಾಕೆ ಈ ಒಂದು ಏನೋ ಒಂದು ವೇದಗಳಲ್ಲಿ ಯಾವುದೂ ಇಲ್ಲ, ಅದನ್ನು ನೀನು ಯಾವತ್ತು ತಿಳ್ಕೊಳ್ತೀಯೋ ಅದನ್ನು ನೀನು ನೋಡಪ್ಪ. ಯಾರು ನಿಜವಾಗಿ ಆ ಒಂದು ವೇದಗಳನ್ನು ತಿಳ್ಕೊಂಡಿರ್ತಾರೋ ಅವನು ಯಾವ ಭೇದವೂ ಇಲ್ಲಪ್ಪ, ಅದು ದಾಟಿ ಹೋಗಿದ್ದಾನೆ. ಆಚಾರಮಿಯಾಲ ಭೇದಮ ಮೆರುಗಿತೆ ಆಚಾರಮಿಯಾಲ, ಭೇದಮ ಮೆರುಗಿತೆ ಭೇದಮಯಾಲ, ವೇದಮ ಮೆರುಗಿತೆ ಅಂದರು ಒಗಟೈ.
ನಾದ ಬ್ರಹ್ಮಾನಂದ ನಾರೇಣ ಕವಿ ಅಂತಬಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ. ಎಷ್ಟು ಅರ್ಥವನ್ನಿದೆ. ಯಾರು ವೇದಗಳನ್ನ ಅರ್ಥವನ್ನು ಮಾಡ್ಕೊಂಡಿದ್ದಾರೋ ಆಚಾರದಲ್ಲಿ ಏನಿದ್ದಯ್ಯ ಅದು ದಾಟಿ ಹೋಗು, ಅದೇ ವೇದ, ಅದೇ ನಿಜವಾದಂಥ ವೇದ. ಯಾರು ಈ ಭೇದವನ್ನ ಇರ್ತಾರೋ ಅದು ಅದರಲ್ಲಿ ಅವನು ಅರ್ಥವನ್ನು ಮಾಡ್ಕೊಂಡಿಲ್ಲ, ಅದು ಬೇಡ. ಅದು ಎಲ್ಲರೂ ಒಂದೇ, ಅದೇ ವೇದ ಹೇಳೋದು. ಯಾಕಂದರೆ ಈ ಮನುಷ್ಯ, ಈ ಜೀವಕ್ಕೇನಾದರೂ ಇದು ಕುಲ ಇದೆಯಾ, ಮತ ಇದೆಯಾ, ಏನಿದೆ ಸ್ವಾಮಿ ಹೇಳಿ, ಸ್ವಾಮಿ ಹೇಳಿ, ಏನಾದ್ರು ಇದೆಯಾ? ಮತ್ತು ಇನ್ಯಾಕಿದು? ಯಾರು ಅನುಭವ ಮಾಡ್ಕೊಂಡಿರ್ತಾರೋ ಅವನೇ ಋಷಿಯಪ್ಪ, ಹೇಳಪ್ಪ. ಅವನು ತಿಳುವಳಿಕೆ ಆಗಿರೋನು, ಅವನು ಅನುಭವದಲ್ಲಿರುವಂಥವನು. ಇದನ್ನು ತಿಳ್ಕೋಪ್ಪ. ಇದು ಆತ್ಮಚಿಂತನೆ. ಎಲ್ಲರಿಗೂ ಸೇರುವಂಥ ರೀತಿ ಇದು. ನೀವು ಅರ್ಹತೆ ಇದೆಯಪ್ಪ, ನೀನು ಇಲ್ಲ ಅಂತ ತಿಳ್ಕೋಬೇಡ. ನೀನು ಅರ್ಹತೆ ಇದೆ. ನೀನೇನು ಓದಬೇಕಾಗಿಲ್ಲ, ಏನು ಪಠನೆ ಮಾಡಬೇಕಾಗಿಲ್ಲ, ಯಾವ ಶಾಸ್ತ್ರ ಓದಬೇಕಾಗಿಲ್ಲ, ಯಾವ ಪೂಜೆ ಮಾಡಬೇಕಾಗಿಲ್ಲ. ಮನಸ್ಸು ಏಕಾಗ್ರತೆಯಿಂದ ಒಂದು ಮನಸ್ಸನ್ನ ನಿನ್ನ ಪಾದದಲ್ಲಿ, ಪರಮಾತ್ಮ ಪಾದ ನಿಲ್ಲಿಸ್ಬಿಟ್ರೆ ನೋಡಪ್ಪ, ನೀನೇ ರಾಜ ಕಣಯ್ಯ, ನೀನು ಹೋಗಯ್ಯ. ನೀನು ಯಾವುದೇ ಅಜ್ಮೀಲನ್ನ ಏನು ಓದಿದ್ದೇನು? ನಾರಾಯಣ ಅಂತಂದ, ಹೋಗ್ಬಿಟ್ಟ. ಸಾಯೋ ಸಮಯದಲ್ಲಿ ಆ ಪರಮಾತ್ಮನ ನಾಮಸ್ಮರಣೆ ಬಂತು, ಓಟ್ಬಿಟ್ಟ. ಅದನ್ನು ನೀನು ನೋಡು. ಅದಕ್ಕೋಸ್ಕರ ದಾಸ ಪಂಥ ಯಾಕೆ ಬಂದಿದೆ? ದಾಸ ಪಂಥ ಎಲ್ಲರೂ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಟ್ಟು ಹೇಳಯ್ಯ, ರಾಮನ ಭಜನ ಸೇಯವೇ ಮನಸ, సీతారామన భజన సేయవే, పారములేని అపార పాపములు పరిహరించు పరమాత్ముండితడు. ರಾಮನ ಭಜನ ಸೇಯವೇ ಮನಸ, ಸೀತಾರಾಮನ ಭಜನ ಸೇಯವೇ ಅಂದ್ಬಿಟ್ರು. ರಾಮನ ಭಜನೆ ಮಾಡಯ್ಯ, ನೀನು ಯಾಕೆ ಇದೆಲ್ಲ ಓದು, ಇದೆಲ್ಲ ಹೋಗು. ಎಲ್ಲ ಪಾರವನ್ನು ಮಾಡೋದು ಆ ರಾಮನ ಭಜನೆ ಕಣಯ್ಯ, ಹೋಗಯ್ಯ ನೀನು ಅಂತ ದಾಸರು, ತಾತಯ್ಯನವರು ಇವರೆಲ್ಲ ಹೇಳಿದ್ದಾರೆ. ಈ ರೀತಿಯಾಗಿ ನಿಮ್ಮ ಚಿಂತನೆ ಮಾಡ್ಕೊಳ್ಳಿ. ಇವತ್ತು ಈ ಒಂದು ವರ್ಷದಲ್ಲಿ ಏನಾಗಿದೆ, ಇಡೀ ಪ್ರಪಂಚದಲ್ಲಿ ನೀನು ಎಲ್ಲಿದ್ದೀಯಾ, ನೀನು ಯಾವ ಇದರಲ್ಲಿದ್ದೀಯಾ, ನೀನು ಇನ್ನು ಮುಂದೆ ಹೋಗುವಂಥ ಸಮಯ ಬಂದಿದೆ. ನೀನು ಏನೇ ಕೆಲವೇ ದಿನದಲ್ಲಿ ಇರ್ತೀಯಪ್ಪ, ನೀನು ಹೋಗ್ತಾ ಇದ್ದೀಯಾ. ಇವಾಗ ಅದು ಅರಿವು ತಿಳ್ಕೊ, ಅವನ್ನ ನಂಬು. ಅದನ್ನು ಬರೋ ವಾರ ಯಾರನ್ನ ನಂಬಬೇಕು? ಈ ಒಂದು ಆತ್ಮವಿದ್ಯೆನ ಕೊಡೋದಕ್ಕೆ ಏನು ಮಾಡ್ಬೇಕು ನಾನು? ಅದನ್ನು ಇದನ್ನು ಪರಿಪೂರ್ಣವಾಗಿ ಬರೋ ತಿಂಗಳು ಅದನ್ನು ಹೇಳಿ ಅದು ಮುಗಿಸ್ತಾ ಇದ್ದೇನೆ. ಆ ಗುರುಗಳ ಪಾದದಲ್ಲಿ ಸಮಸ್ತು ಅರ್ಪಿಸಿ ಅವರ ಒಂದು ಅನುಗ್ರಹದಿಂದ ಎಲ್ಲರಿಗೂ ಸಿಗಲಿ, ಈ ವಿದ್ಯೆ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ಅವ್ರ ಪಾದದಲ್ಲಿ ಶರಣಾಗಿ ಅವ್ರು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.